ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ನೆಕ್ಸ್ಟ್ ಎಪಿಸೋಡ್ ನಮ್ಮದು ಹೇಟರ್ಸ್ಗೇನು ಶಿಕ್ಷೆ ಎಪಿಸೋಡ್ 16. ಓಕೆನಾ? ಸೊ ಅದಕ್ಕೂ ಮುಂಚೆ ಇದು ನಿಮಗೆಲ್ಲ ಯಾವಾಗ ಸಿಗ್ತಾ ಇದೆ ಈ ವಿಡಿಯೋ? ಕಾಫಿ ಆಯಿತಾ? ತಿಂಡಿ ಆಯಿತಾ? ಮಧ್ಯಾಹ್ನ ಊಟ ಆಯಿತಾ? ರಾತ್ರಿ ಊಟ ಆಯಿತಾ? ನಿಮ್ಗೆ ಯಾವಾಗ ಸಿಗುತ್ತೆ ಆವಾಗ. ಓಕೆನಾ? ಸೊ ಫಸ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ? ಊಟ ತಿಂಡಿ ಚೆನ್ನಾಗಿ ಮಾಡಿ. ಓಕೆ. ಸೊ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಜೊತೆಗೆ ಏನು ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ. ಫಸ್ಟು ನಾನು ಒಂದು 3 ಕಾರ್ಡ್ ತೆಗಿತೀನಿ. ಅದರಲ್ಲಿ ನಿಮ್ಮ ಲೈಫ್ ಸಿಚುಯೇಷನ್ ಏನಿತ್ತು ಅಂತ ಗೊತ್ತಾಗುತ್ತೆ, ಆಯಿತಾ? ಏನು ಮಾಡಿದ್ರು, ಯಾವ ಥರ ಆಗಿದೆ ಅಂತ. ಅದಾದಮೇಲೆ ಯಾರು ಅಂತಲೂ ನೋಡೋಣ. ಅಕಸ್ಮಾತ್ ಗೊತ್ತಾಗತ್ತಾ ಅಂತ, ಯಾರು ಅಂತ ನೋಡೋವು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆಮೇಲೆ ಶಿಕ್ಷೆ ಏನು ಅಂತ. ಓಕೆನಾ? ಸೊ ಫಸ್ಟ್ 3 ಕಾರ್ಡ್ಸ್. ಬಾಬಾ, ವ್ಯೂವರ್ಸ್ ಪರಿಸ್ಥಿತಿ ಯಾವ ಥರ ಇದೆ ಅಂತ ತೋರಿಸ್ಬಿಡಿ ಬಾಬಾ. ಆಮೇಲೆ ಯಾರು ಅವರ ಹೇಟರ್ಸ್, ಯಾರು ಏನು ತೊಂದರೆ ಮಾಡಿದ್ದಾರೆ, ಆಯಿತಾ? ಆಮೇಲೆ ಅವ್ರಿಗೆ ಶಿಕ್ಷೆ ಏನು. ಓಕೆನಾ? ಓಹ್ ಮೈ ಗಾಡ್, ಎಷ್ಟು ಕಾರ್ಡ್ ಬಿತ್ತು ಗೊತ್ತಾ ಇದು? ನೋಡಿ, ನಾನು ಅದಕ್ಕೆ ನಾನು ಫಸ್ಟೇ ಮೆಜಿಷಿಯನ್ ಬಂತು, ಆಯಿತಾ? ಎಷ್ಟು ಕಾರ್ಡ್ಸ್ ಬಿದ್ದುಬಿಡ್ತು ಡಮ್ ಡಮ್ ಅಂತ. ನೋಡಿ ಎಷ್ಟು ಕಾರ್ಡ್ಸ್ ಬಿದ್ದಿದೆ. ಸೊ ಇದು ಈ ಕಡೆಗೆ ಇಟ್ಬಿಡೋಣ. ಸೊ ಇದಿಷ್ಟು ತೊಗೊಳ್ಳೇಬೇಕು, ಭಗವಂತ ಬೀಳಿಸಿದ್ದಾರೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಸೊ ಮೆಜಿಷಿಯನ್, ಆಯಿತಾ? ಇದೊಂದು ಬಂದಿದೆ ಕಾರ್ಡು. ನೆಕ್ಸ್ಟ್ ಇದಿದೆ, ನೆಕ್ಸ್ಟು ಇದಿದೆ. ಓಕೆ. ಸೊ ಫಸ್ಟು 4 ಕಾರ್ಡ್ಸ್ ಅಂತ ತೋರಿಸಿದ್ದಾರೆ. ಓಕೆ. ಇವಾಗ ಸ್ಟೋರಿ ಈ ಥರ ಇದೆ. ಯಾವ ಥರ ಅಂದರೆ, ಇದು ಆ್ಯಕ್ಚುಲಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ನಿಮ್ಮದು ಎನರ್ಜಿ ಇದು ಬರ್ತಾ ಇರೋದು. ನನಗೇನು ನೆಗೆಟಿವ್ ಹೇಳಬೇಕು ಅಂತಲೇ ಆಗ್ತಾಯಿಲ್ಲ. ಯಾಕೆಂದರೆ ಇದು ಮೆಜಿಷಿಯನ್ನು ನೀವೆಂಥ ಒಳ್ಳೆ ಅಂದರೆ ನೀವು ಮ್ಯಾನಿಫೆಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟರ್ ಅಂದರೆ ನೀವು ಏನು ಅಂದ್ಕೊಳ್ತೀರಾ ಅದನ್ನು ಸಾಧಿಸ್ತೀರಾ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ, ಆಯಿತಾ? ಅಂಥ ಅಷ್ಟು ಒಳ್ಳೆ ಎನರ್ಜಿ ಬರ್ತಾ ಇದ್ರೂ ನಿಮ್ಮ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಯಾವ ಥರ ಆಗೋಗಿತ್ತು ಅಂತ ತೋರಿಸ್ತಾ ಇದ್ದಾರೆ. ಇವಾಗ ಯಾವ ಥರ ಆಗಿತ್ತು? ದುಡ್ಡು ಕಾಸು ವಿಚಾರದಲ್ಲಿ ಮಾತ್ರ ಸಖತ್ ಒದ್ದಾಡ್ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಸೆಕೆಂಡ್ ಕಾರ್ಡು. ಸೊ ಯಾವ ಥರ ಅಂತಂದರೆ, ಇವಾಗ ಲೋನ್ ಆ ಥರ ತೊಗೊಂಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಲೋನ್ ಯಾವುದಕ್ಕೆ? ಹೌಸಿಂಗ್ ಲೋನ್ ಅಂತ ಕೇಳಿಸ್ತಾ ಇದೆ. ಸೊ ಹೌಸಿಂಗ್ ಲೋನ್ ತೊಗೊಂಡಿದ್ದೀರಾ? ಓಕೆ. ಸೊ ಅದನ್ನು ಕಟ್ಟೋದಕ್ಕೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಬಂತು. ಪರ್ಸನಲ್ ಲೋನ್ ತೊಗೊಂಡಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಮನೇನೂ ನಡೆಸಬೇಕು ಆ ಥರ, ಜೊತೆಗೆ ಅಂದರೆ ತುಂಬ ದುಡ್ಡು ಕಾಸು ವಿಚಾರದಲ್ಲಿ ಮಾತ್ರ ತುಂಬ ಏಟು ಬಿತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇದು ಆ್ಯಕ್ಚುಲಾಗಿ ನೆಗೆಟಿವಿಟಿ ಮಾಡಿರೋದೇನೇನೆ, ಅರ್ಥ ಆಯ್ತಾ? ಸೊ ಈ ಥರ ಇದೆ ನಿಮ್ಮ ಪರಿಸ್ಥಿತಿ, ಈ ಥರ ಇದೆಯಾ ಅಷ್ಟೇ. ಆ ಥರ ಫಸ್ಟು ತೋರಿಸ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ನಿಮ್ಮ ಫ್ಯಾಮಿಲಿಯವರು ದೂರ ಆದರು ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ನಿಮ್ಮ ಫ್ಯಾಮಿಲಿಯವರು ದೂರ ಆದರು, ನಿಮ್ಮ ಪ್ರೀತಿ ಪಾತ್ರರು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಪಾತ್ರರು ದೂರ ಆದರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನೆಕ್ಸ್ಟು ಸಿಕ್ಕಾಪಟ್ಟೆ ಹೊರೆ ಆಯಿತು ನಿಮ್ಮ ಜೀವನ, ಮುಂದೆ ಸಾಗ್ಸೋಕ್ಕೆ ಆಗದ ಹಾಗೆ ಅಷ್ಟು ತೊಂದರೆ ಆಯಿತು ನಿಮಗೆ ನಿಮ್ಮ ಜೀವನ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಅಂದರೆ ಯಾವ ಮಟ್ಟದಲ್ಲಿ ಅಂತಂದರೆ, ಬರೀ ಲೋನ್ ಏನು ತೊಗೊಂಡಿದ್ರಿ ಅದನ್ನು ತೀರಿಸ್ಬೇಕು, ಮನೆ ನಡೆಸಬೇಕು. ಆ್ಯಂಡ್ ನಿಮಗೆ ಒಂದು ಟೈಮಲ್ಲಿ ಆಶ್ಚರ್ಯ ಆಗೋದು, ನಾನು ಈ ಥರ ನನ್ನ ಲೈಫಲ್ಲೇ ನಾನು ಕಷ್ಟಪಡಲಿಲ್ವಲ್ಲ. ಅಂದರೆ ನೀವು ಆ್ಯಕ್ಚುಲ್ ಮ್ಯಾನಿಫೆಸ್ಟರ್ನ ಹೇಳ್ತಾ ಇದ್ದೀನಲ್ಲ, ಅಂದರೆ ನೀವು ಏನು ಅಂದ್ಕೊಳ್ತೀರಾ ಅದನ್ನು ಸಾಧಿಸೋ ಅಂಥ ಒಂದು ಛಲನೂ ಇದೆ, ಒಂದು ಸಾಧಿಸೋ ವೃತ್ತಿ ಆ ಥರ ಇದೆ ನಿಮ್ಮದು.
ಆ ಥರ ಎನರ್ಜಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ನೀವು ಯಾವುದಕ್ಕೂ ಹೆದರುವಂಥ ಮನುಷ್ಯನ ಅಥವಾ ಮನುಷ್ಯನ ಅಲ್ವೇ ಅಲ್ಲ, ಆಯಿತಾ. ಮೆಜಿಷಿಯನ್ ಅಂದರೆ ಕೇಳಬೇಕಾ, ಎಂಥ ಕಷ್ಟ ಬಂದರೂ ಎಂಥ ತೊಂದರೆ ಬಂದರೂ ಅದನ್ನು ಚೇಂಜ್ ಮಾಡಿ, ಲೈಕ್ ಮ್ಯಾಜಿಕಲ್ಲಾಗಿ ಎಲ್ಲ ಚೇಂಜ್ ಮಾಡಿ ಅದನ್ನು ಈ ಥರ ಒಂದು ವ್ಯಾಂಡ್ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ, ಆಯಿತಾ. ಆ ಥರ ಒಂದು ಏನು ಕಷ್ಟ ಬಂದರೂ ಚೂಮಂತರ್ ಮಾಡಿಬಿಡ್ತೀರಾ ನೀವು. ಅಂಥ ಮನುಷ್ಯ ಅಥವಾ ಮನುಷ್ಯೆ ಈ ಥರ ಲೆವೆಲಲ್ಲಿ ಜಂಜಾಟ ಹೆಂಗೆ ನಡೆಸಿದ್ದೀರಾ ಅಂತಂದರೆ, ಯಾತಕ್ಕೆ ಈ ಥರ ಆಗ್ತಿದೆ ಅಂತ ನಿಮಗೆ ಅರ್ಥನೇ ಆಗಲಿಲ್ಲ ಅಂತಿದ್ದಾರೆ ಫಸ್ಟು. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ಯಾರೆಲ್ಲ ಇದ್ದರು ಎಲ್ಲರೂ ದೂರ ಆದರು ಅಂತಲೂ ಹೇಳ್ತಾ ಇದ್ದಾರೆ. ದೂರ ಯಾವ ಥರನಾದ್ರು ಇರ್ಬೋದು, ಆಯಿತಾ. ನಿಮಗೆ ಜೀವನದ ಭಾರ ಹೊರೆ ಭಾಳ ಜಾಸ್ತಿ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅದು ಯಾವ ಥರ ದೂರ ಆದರೂ ನಿಮಗೆ ಗೊತ್ತು. ನಿಮ್ಮ ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಸೊ ಆ ಥರ ನೀವೇ ಹೇಳಬೇಕು ಏನಾಯಿತು ಅಂತ. ಈ ಪ್ರೀತಿ ಪಾತ್ರರು ಅಂದ ತಕ್ಷಣ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫು, ಹಸ್ಬೆಂಡು, ಆ ಥರನೇ ಅಂತಲೇ ಅಲ್ಲ. ಇದು ಫ್ಯಾಮಿಲಿ ಕಾರ್ಡ್ ಇದು, ಆಯಿತಾ. ಅಂದರೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಮಕ್ಕಳಿರ್ಬೋದು, ಇನ್ಕ್ಲೂಡಿಂಗ್ ನಿಮ್ಮ ಅಜ್ಜಿ ತಾತ ಅಥವಾ ಯಾರಾದ್ರೂ, ಓಕೆನಾ. ಅಂದರೆ ಅವರು ದೂರ ಆದರು ನಿಮ್ಮಿಂದ. ನಿಮ್ಮ ತುಂಬ ಪ್ರೀತಿ ಇತ್ತು ನಿಮಗೆ ಅವ್ರ ಮೇಲೆ, ಅವರು ನಾ ಹೇಳ್ತಾ ಇರೋದು ಆ ಥರ ಅವ್ರು ದೂರ ಆದರು ನಿಮ್ಮಿಂದ. ಜೊತೆಗೆ ನಿಮ್ಮ ಇದು ಜೀವನದ ಭಾರ ಅಷ್ಟು ಜಾಸ್ತಿ ಆಯಿತು ಅಂತಂದರೆ, ಅಷ್ಟು ಹೊರೆ ಆಯಿತು ನಿಮಗೆ. ಜೀವನ ತುಂಬ ಹೊರೆ ಆಗ್ಬಿಡ್ತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಬರೀ ಹೆಗಲ ಮೇಲೆ ಭಾರ ಅಲ್ಲ, ಮನಸ್ಸಿನ ಮೇಲೆ ಭಾರ, ತಲೆಯಲ್ಲಿ ಭಾರ, ತಲೆನೋವು, ಓಕೆ. ಸಿವಿಯರ್ ಹೆಡ್ಡೇಕ್ ಇತ್ತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ಸಿವಿಯರ್ ಹೆಡ್ಡೇಕು, ಹಾರ್ಟ್ ಪೇಯ್ನ್ ಕೂಡ ಆಯಿತು, ಹೆಲ್ತ್ ಇಶ್ಯೂಸ್ ಕೂಡ ಆಯಿತು ಅಂತಿದ್ದಾರೆ. ಅಂದರೆ ನೀವು ಇದು ಯಾರೂ ನಂಬಕ್ಕೆ ಆಗಲ್ಲ, ಆ ಥರ ಎನರ್ಜಿ ಬರ್ತಿದೆ. ಯಾವ ಥರ ಅಂದರೆ, ನೀವು ಅಂಥ ಮ್ಯಾನಿಫೆಸ್ಟರು, ಏನು ಬಂದ್ರೂ ಹೇಳಿದಲ್ಲ ಚೂಮಂತರ್ ಮಾಡಿ ಇದು ನೋಡು, ಇದಕ್ಕೆ ಇದು ಬಂದಿರೋದು 4ನೇ ಕಾರ್ಡು. ಇಂಥ ಮೆಜಿಷಿಯನ್ನು ಈ ಥರ ಹೊರೆ ಆಗೋಯ್ತು ನಿಮ್ಮ ಜೀವನ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ನಿಮ್ಗೆ ಅರ್ಥನೂ ಆಗಲಿಲ್ಲ ಅಂತಿದ್ದಾರಪ್ಪ. ಯಾಕೆ ಈ ಥರ ಆಗ್ತಾಯಿದೆ, ನಾನು ಈ ಥರ ನನ್ನ ಲೈಫಲ್ಲೇ ನಾನು ಇಷ್ಟು ಕಷ್ಟಪಡಲೇ ಇಲ್ವಲ್ಲ, ಆದರೆ ಏನು ಬಂದರೂ ಹಿಂಗೆ ಅದನ್ನು ಚೇಂಜ್ ಮಾಡಿ ಹಾಕ್ತಾಯಿದ್ದೆ. ನಾನು ಯಾವಾಗ ಈ ಥರ ಭಾರ ಆಗಿಬಿಡ್ತು ನನಗೆ, ಜೀವನ ಯಾವಾಗ ಹಿಂಗೆ ಥರ ಹೊರೆ ಆಗೋಯ್ತು ನನಗೆ, ಜನಗಳು ಯಾವಾಗ ಹೊರೆ ಆಗೋದ್ರು ನನಗೆ, ಯಾವತ್ತೂ ನನ್ನ ಹತ್ರ ಇರಲೇ ಇಲ್ವಲ್ಲ, ಎಲ್ಲರ ಹತ್ರ ಅಷ್ಟು ಚೆನ್ನಾಗಿರ್ತಿದ್ದೆ, ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಿದ್ದೆ, ಯಾಕೆ ಎಲ್ಲರೂ ದೂರ ಆಗೋದ್ರು, ಯಾಕೆ ನನ್ನನ್ನು ಬಿಟ್ಟೋದ್ರು, ಅಥವಾ ಯಾತಕ್ಕೆ ಈ ಥರ ಒಂದು ಮನಸ್ತಾಪ ಬಂತು, ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಯಾತಕ್ಕೆ ಆ ಥರ ದುಡ್ಡು ಕಾಸು ವಿಚಾರದಲ್ಲಿ ಎಷ್ಟು ಭಾರ ಹೊರಬೇಕಾಯ್ತು, ಯಾತಕ್ಕೆ ಈ ಥರ ಆಯಿತು ಅಂತ ನಿಮಗೆ ಅರ್ಥನೇ ಆಗಲಿಲ್ಲ. ತುಂಬ ಖಿನ್ನತೆಗೆ ಹೋಗ್ಬಿಟ್ರಿ ನೀವು ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಸಂಕಟಪಟ್ಟಿದ್ದೀರಾ, ಮಾನಸಿಕವಾಗಿ ಸಂಕಟಪಟ್ಟಿದ್ದೀರಾ, ತುಂಬ ತಲೆನೋವು ಅಂತ ಹೇಳಿದ್ನಲ್ಲ, ತುಂಬ ಹೆಡ್ಡೇಕು ಆ ಥರ ತೋರಿಸ್ತಾ ಇದ್ದಾರೆ. ಜೊತೆಗೆ ಹಾರ್ಟ್ ತೋರಿಸ್ತಾ ಇದ್ದಾರೆ. ತುಂಬ ಮನಸ್ಸಿಗೆ ತುಂಬ ಭಾರ ಆಯಿತು ನಿಮಗೆ, ಮನಸ್ಸಿಗೆ ತುಂಬ ತೊಂದರೆ ಆಯಿತು ನಿಮಗೆ ಅಂತಲೂ ತೋರಿಸ್ತಾ ಇದ್ದಾರೆ. ನೋಡಿ, ಗಂಟ್ಲು ಕೂತ್ಕೋತಾ ಇದೆ, ಎಷ್ಟು ನೋವು ಪಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಆಯಿತಾ. ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ತೊಂದರೆ ನೋವು ಪಟ್ಟಿದ್ದೀರಾ ನೀವು. ಹೇಳ್ಕೊಳ್ಳೋಕೆ ಯಾರೂ ಇರಲಿಲ್ಲ. ಯಾಕೆ ಅಂತಂದರೆ, ನಿಮ್ಮ ಪ್ರೀತಿ ಪಾತ್ರ ಯಾರೂ ನಿಮ್ಮ ಹತ್ರ ಇರಲಿಲ್ಲ, ಎಲ್ಲ ದೂರ ಆಗೋಗಿದ್ರು. ಮೆಸೇಜಸ್ ಬರ್ತಾ ಇದೆ, ಯಾರೂ ನಿಮ್ಮ ಹತ್ರಕ್ಕಿರಲಿಲ್ಲ. ಓಕೆ, ಎಸ್ ಬಾಬಾ. ಓಕೆ, ಇವಾಗ ನಿಮಗೆ ಪ್ರೀತಿ ಪಾತ್ರರು ಅಷ್ಟೇ ಅಲ್ಲ, ನೀವು ತುಂಬ ಒಂದು ವಿಶ್ವಾಸದಿಂದ ಪೂಜೆ ಮಾಡ್ತಾ ಇದ್ರಿ. ಸೊ ನಿಮ್ಗೆ ಅದು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಹೇಳ್ತಾ ಇದ್ದಾರೆ, ಅದು ನಿಮಗೆ ಒಂದು ತುಂಬ ಇಷ್ಟ ಇತ್ತು ನಿಮಗೆ, ಮನಸ್ಸಿನಿಂದ ಕೂತ್ಕೊಂಡು ಒಂದು ಪೂಜೆ ಅಂತ ಮಾಡ್ತಾಯಿದ್ರಿ, ದೇವ್ರನ್ನ ತುಂಬ ನಂಬಿದ್ರಿ. ಬಟ್ ಈ ಥರ ಎಲ್ಲ ಒಂದು ಪರಿಸ್ಥಿತಿ ಆದಾಗ ನಿಮಗೆ ಆಗಲಿಲ್ಲ ಮಾಡೋದಕ್ಕೆ. ಅಷ್ಟು ವಿಶ್ವಾಸ ಇತ್ತು, ಅಷ್ಟು ಪ್ರೀತಿ ಇತ್ತು ದೇವ್ರ ಮೇಲೂ ಕೂಡ, ಅದನ್ನು ಕೂಡ ನಿಮಗೆ ಮಾಡೋಕ್ಕಾಗಲಿಲ್ಲ. ಕೂತ್ಕೊಂಡು ಪೂಜೆ ಅಂತ ನೀವೇನು ಮಾಡ್ತಾಯಿದ್ರಿ, ಅಥವಾ ನೀವೇನು ಅನುಸರಿಸ್ತಾ ಇದ್ರಿ, ಆಯಿತಾ, ನಿಮಗೆ ಗೊತ್ತು. ಸೊ ಅದು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತ ಅದಕ್ಕೆ ಹೇಳಿದ್ರು. ಅದೇನೋ ಅಥವಾ ನೀವು ಮೆಡಿಟೇಟ್ ಮಾಡ್ತಾಯಿದ್ರಾ, ಅಥವಾ ಸ್ಪೋರ್ಟ್ಸಲ್ಲಿದ್ರಾ, ಅದನ್ನೇ ದೇವರು, ಕಾಯಕವೇ ಕೈಲಾಸ ಅಂತ ಕೇಳಿಸ್ತಾ ಇದೆ. ಸೊ ನೀವು ಕೆಲಸನೂ ಅಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ರಿ ನೀವು. ಓಕೆ, ಇನ್ನೇನು ಬಾಬಾ.
ಅಂತೂ ಕಾಯಕವೇ ಕೈಲಾಸ. ಇದು ಕೆಲಸನೇ ಕೂಡ ಕೆಲಸ ನೀವೇನು ಮಾಡ್ತಾಯಿದ್ರಿ ಅದನ್ನು ಅಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಆಗಲಿಲ್ಲ ನಿಮಗೆ ಮಾಡೋಕ್ಕೆ, ಎಲ್ಲ ಕಡೆ ಹೊಡ್ತಾ ಬಿತ್ತು. ಆ ಥರ ಹೊಡ್ತಾ ಬಿದ್ದಾಗ ಏನಾಯಿತು ಅಂತಂದರೆ ಹೆಲ್ತ್ ಇಶ್ಯೂಸು ಬಂತು, ಜೊತೆಗೆ ದುಡ್ಡು ಕಾಸು ವಿಚಾರದಲ್ಲಿ ಭಾಳ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಓಹ್! ಈ ಎನರ್ಜಿ ಎಲ್ಲ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಸೊ ಇವಾಗ ಫಸ್ಟು ಈ ಥರ ಇದೆಯಾ ಪರಿಸ್ಥಿತಿ, ನೀವು ಎಂಥ ಮೆಜಿಷಿಯನ್ ಗೊತ್ತಾ ಇದು, ಎಂಥ ಕಾರ್ಡ್ ತೋರಿಸ್ತಾ ಇದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ನನಗೆ. ಅಷ್ಟು ನನಗೊಂಥರ ಎಮೋಷ್ನಲ್ ಆಗ್ತಾಯಿದ್ದೀನಿ. ಅಂದರೆ ಅಷ್ಟು ಒಳ್ಳೆಯ ಎನರ್ಜಿನ ತೊಗೊಂಡು ಹೋಗಿ ಈ ಥರ ಮಾಡಿದಾರಲ್ವಾ, ಇಷ್ಟು ಭಾರ ಮಾಡಿಟ್ಟಿದ್ದಾರೆ ಜೀವನನ. ನಿಮ್ಮ ಹತ್ರದವ್ರು ಯಾರೂ ಇರಬಾರ್ದು ನಿಮಗೆ. ಜೊತೆಗೆ ನೀವು ತುಂಬ ಪ್ರೀತಿಯಿಂದ ನೀವೇನು ಕೆಲಸ ಅಂತ ಮಾಡ್ತಾಯಿದ್ರಿ ಅಥವಾ ನೀವು ದೇವ್ರ ಪೂಜೆ ಮಾಡ್ತಾಯಿದ್ರಿ ಅದನ್ನೇ ಹೇಳಿದ್ದು, ಅದು ಕೂಡ ಮಾಡೋಕ್ಕಾಗಲಿಲ್ಲ. ಅಂತೂ ಒಂದು ಒದ್ದಾಡಿ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಫಸ್ಟು, ಓಕೆನಾ. ಸೊ ಈ ಥರ ಒಂದು ನೆಗೆಟಿವಿಟಿ ಮಾಡಿರೋದು, ಅರ್ಥ ಆಯ್ತಾ. ಇದನ್ನು ಮಾಡಿದ್ದು ಯಾರು ನೋಡೋಣ. ಎಸ್ ಬಾಬಾ, ಇದು ಯಾರು ಬಾಬಾ ಮಾಡಿದ್ದು? ಎಷ್ಟು ಕಾರ್ಡ್ ಕೊಡಬೇಕು, ಇದು ಎಷ್ಟು ಕಾರ್ಡ್ ತೆಗಿಬೇಕು ಬಾಬಾ? ಇದು 4 ಎನರ್ಜಿ ಒಂದೇನಾ, ಒಬ್ರದ್ದೇನೇನಾ, ಅಥವಾ 4 ಎನರ್ಜಿ ಬೇರೆ ಬೇರೆನಾ? ಓಕೆ, ಕಿಂಗ್ ಆಫ್ ವಾಂಡ್ಸ್ ಅಂತಿದ್ದಾರೆ. ಸೊ ಇಲ್ಲಿ ತೋರಿಸ್ತಾ ಇರೋದು ನನಗೆ, ಇದು ಈ ಥರ ಒಂದು ತೊಂದರೆ ಮಾಡಿದ್ದು. ಇದು ಹೇಳಬೇಕಂದ್ರೆ ಲೈಕ್ ಪೇರೆಂಟಲ್ ಫಿಗರ್ ಇರ್ಬೋದು, ಆಯಿತಾ. ನಿಮಗಿಂತ ದೊಡ್ಡವರು, ಆಯಿತಾ. ದೊಡ್ಡವರು ಅಂದರೆ 35-40 ಇಯರ್ಸ್ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಕಿಂಗ್, ಓಕೆನಾ. ಸೊ ನಿಮಗೆ ಗೊತ್ತಾಗುತ್ತೆ ಅದಕ್ಕೂ ಮೇಲಿರೋರು ಏಜ್ ಅಂತ ತೊಗೊಂಡ್ರೆ. ಆ್ಯಂಡ್ ಇದು ಜಾಸ್ತಿ ಬರ್ತಾ ಇರೋದು ಮೇಲ್ ಎನರ್ಜಿ ಅಂತಲೂ ಬರ್ತಾ ಇದೆ. ಸೊ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದು ನಿಮ್ಮ ಜೀವನದಲ್ಲಿ ಯಾರು ಈ ಥರ ಮಾಡಿದ್ರು, ಸೊ ಇದು ಮೇಲ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಫಸ್ಟ್ ಬರ್ತಾ ಇರೋದು ನನಗೆ ಕೆಲಸದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಕೆಲಸದಲ್ಲಿ ಈ ಥರ ಎಲ್ಲ ತೊಂದರೆ ಪಟ್ರಾ ನೀವು, ದುಡ್ಡು ಕಾಸು ವಿಚಾರದಲ್ಲಾಗಲಿ, ಲೋನ್ ಅಂತ ಹೇಳಿದ್ನಲ್ವ ಶುರುಲಿ. ಸೊ ಲೋನ್ ಅಂತ ಹೇಳಿದ್ರು, ಲೋನು ಆ ಥರ ತೊಗೊಂಡು ಒದ್ದಾಡಿದ್ರಾ. ಸೊ ನೀವು ಒದ್ದಾಡಲಿ ಅಂತಲೇ ನಿಮ್ಮ ಸೀನಿಯರ್ ಅಂತಲೇ ಅಲ್ಲ, ನಿಮಗಿಂತ ದೊಡ್ಡವರು ಯಾರಿರ್ತಾರೆ ಆಫೀಸಲ್ಲಿ, ಆ ಥರದವರು ನಿಮ್ಮ ಮೇಲೆ ಕಣ್ಣು ಹಾಕಿ ಸೊ ನಿಮಗೆ ಈ ಥರ ತೊಂದರೆ ಮಾಡಿದ್ರು ಅಂತ ಫಸ್ಟ್ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಯಾರು ನಿಮಗೆ ಗೊತ್ತು, ಆಯಿತಾ. ನೋಡೋಣ, ಇನ್ಷಿಯಲ್ಸು ಇದು ತೆಗಿತೀವಲ್ಲ ಆವಾಗ ಗೊತ್ತಾಗುತ್ತೆ ನಿಮಗೆ. ಅದು ಅಕಸ್ಮಾತಲ್ಲಿ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ನಿಮ್ಮ ಮನಸ್ಸು, ನಿಮ್ಮ ಇಂಟ್ಯೂಷನ್, ಇವಾಗ ನೋಡಿ ನೀವು ಮ್ಯಾಜಿಕಲ್ ಮೀಡಿಯಾ 279 ಜೊತೆ ಸೇರಿದ್ದೀರಾ, ಲೈಕ್ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆ ಇಂಟ್ಯೂಷನ್ ಪವರ್ ಚೆನ್ನಾಗಿದೆ, ಆಯಿತಾ. ಮೆಜಿಷಿಯನ್ ಬಂದಿದೆ ಅಂದರೆ ಸುಮ್ಮನೆ ಬಂದಿರಲ್ಲ ಇದು ಕಾರ್ಡು, ಆಯಿತಾ. ನಿಮಗೆ ಇಂಟ್ಯೂಟಿವ್ಲಿ ನಿಮಗೆ ಮೆಸೇಜಸ್ ಬರ್ತಾ ಇದೆ, ನಿಮ್ಗೆ ಅರ್ಥ ಆಗುತ್ತೆ ಯಾರು ಏನು, ಒಂದು ನೆಗೆಟಿವ್ ಎನರ್ಜಿ ಇದೆಯಾ ಅವ್ರದ್ದು ಅಥವಾ ಒಂದು ಪಾಸಿಟಿವ್ ಎನರ್ಜಿ ಇದೆಯಾ ನಿಮ್ಮ ಹತ್ತ, ಅಂದರೆ ನಿಮ್ಮ ಕಡೆ ಅವ್ರು ಯಾರು ಬರ್ತಾರೆ ಅಥವಾ ಮಾತಾಡಿಸ್ತಾರೆ, ನಿಮಗೆ ಗೊತ್ತಾಗುತ್ತೆ ಅವರು ನೆಗೆಟಿವ್ ಎನರ್ಜಿಲಿ ಬರ್ತಾ ಇದ್ದಾರಾ, ಪಾಸಿಟಿವ್ ಎನರ್ಜಿಲಿ ಬರ್ತಾ ಇದ್ದಾರಾ ಅಂತೆಲ್ಲ ಗೊತ್ತಾಗುತ್ತೆ, ಆಯಿತಾ. ಸೊ ನಿಮ್ಗೆ ಇಷ್ಟರಲ್ಲೇ ಅರ್ಥ ಆಗಿರಬೇಕು ನಾನು ಯಾರಿಗೆ ಬಾಬಾ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಅಂದರೆ ನಿಮ್ಮ ವಿಶ್ವಾಸ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು, ಅರ್ಥ ಆಯ್ತಾ. ಸೊ ಫಸ್ಟ್ ಕಾರ್ಡ್ ಬಂದಿರೋದು ಕೆಲಸದ್ದು ಅಂತ ಹೇಳ್ತಾ ಇದ್ದಾರೆ. ನಿಮಗಿಂತ ಎಲ್ಡರ್, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ನಿಮಗಿಂತ ಎಲ್ಡರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಡರ್ ಅಂದರೆ ಸೀನಿಯರ್ ಅಂತಲೂ ಅಲ್ಲ, ಲೈಕ್ ನಿಮ್ಮ ಈ ಥರ ಒಂದು ಎಷ್ಟು ಒಳ್ಳೆ ಯಶಸ್ವಿ ಆಗಿದ್ದೀರಾ. ಸೊ ಅದನ್ನು ಕಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಬರ್ತಿಲ್ಲ ಪ್ರಮೋಷನ್ನು ಅಂತ ಇರ್ಬೋದು, ನಿಮಗೆ ಮಾತ್ರ ಪ್ರಮೋಷನ್ ಸಿಗ್ತಿದೆ, ನಿಮಗೊಂದು ಪ್ರಖ್ಯಾತಿ ಸಿಗ್ತಿದೆ ಅಂತ ಇರ್ಬೋದು. ಸೊ ಅದನ್ನು ಕಟ್ ಮಾಡೋಕ್ಕೆ ಅಂತ ಮಾಡಿದ್ದಾರೆ ಅಂತ ಫಸ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ ಇನ್ನೇನು ಕಾರ್ಡ್ಸ್ ಬರುತ್ತೆ. ಇನ್ಯಾರಿದ್ದಾರೆ ಬಾಬಾ? ಬಾಬಾ ಪ್ಲೀಸ್ ಗೈಡ್. ಓಕೆ, ಸೊ ದುಡ್ಡುಗೋಸ್ಕರ ನೋಡಿ ಇದು ಬಂದಿದೆ, ಇದಕ್ಕೆ ಹೊಡೆದಾಡಬೇಕಾಯ್ತು ಅಂತ. ಸೊ ನಿಮ್ಮ ಮಗುಗೆ, ಆಯಿತಾ, ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೂ ಪ್ರಾಬ್ಲಮ್ ಆಯಿತು ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇದು ಮಾಡಿರೋದು ದುಡ್ಡುಗೋಸ್ಕರ ಯಾರೋ ಅನ್ಯಾಯ ಮಾಡಿದ್ರು ಅಂತ. ಅಂದರೆ ಇವರೇ ಇರ್ಬೋದು ಮಾಡಿದ್ದು,
ಆಯಿತಾ. ಇದು ಇವರೇ ಮಾಡಿರೋದು ಇರ್ಬೋದು, ಅದರಿಂದ ನಿಮಗೆ ಫೀಸಿಂದ ಹಿಡಿದು ಮಗು ತೋರಿಸ್ತಾ ಇದ್ದಾರೆ ನನಗೆ. ಸೊ ಮಕ್ಕಳಿಗೆ ಫೀಸ್ ಕಟ್ಟೋದ್ರಿಂದ ಹಿಡಿದು ತೊಂದರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಇದು ಸ್ವಲ್ಪ ಜನದ ಎನರ್ಜಿ ಬರ್ತಾ ಇರೋದು. ನಿಮಗಿಂತ ಯಂಗರ್ ಪರ್ಸನು ಕೂಡ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಸೆಕೆಂಡ್ ಎನರ್ಜಿ ಆ ಥರ ಬರ್ತಾ ಇದೆ. ಥರ್ಡ್ ಎನರ್ಜಿ ನೋಡೋಣ. ಎಸ್ ಬಾಬಾ. ಪೇಜ್ ಆಫ್ ಕಪ್ಸ್. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇರೋದು ಏನು ಗೊತ್ತಾ, ಇದು ಕಪ್ಸ್ ಕೆಳಗೇ ಬಂದಿದೆ ನೋಡಿ, ಪೇಜ್ ಆಫ್ ಕಪ್ ಅಂತ. ಸೊ ಇದು ಫ್ಯಾಮಿಲಿಯವರೇ ಮಾಡಿರೋದು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ನಿಮಗಿಂತ ಚಿಕ್ಕೋರು ಫ್ಯಾಮಿಲಿಯವರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಲೈಕ್ ನಿಮ್ಮ ಸ್ಪೌಸ್ ಕೂಡ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪೌಸೇನೇನೆ ದೂರ ಆಗಲಿದ್ದಾರೆ, ಬಿಟ್ಟು ಹೋಗಿರ್ಬೋದು, ಆ ಥರನೂ ಮಾಡಿರ್ಬೋದು. ಅಥವಾ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, ನಿಮಗೆ ತೊಂದರೆ ಆಗಬೇಕು ಅಂತ ಮಾಡಿದ್ದಾರೆ, ದುಡ್ಡು ಕಾಸು ಕಿತ್ತಿದ್ದಾರೆ ನಿಮ್ಮಿಂದ, ಆ ಥರನೂ ಅಂತ ತೋರಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಎನರ್ಜಿ ನಿಮಗಿಂತ ಚಿಕ್ಕೋರು ನಿಮ್ಮನಿಗೆ ನೆಗೆಟಿವಿಟಿ ಮಾಡಿದ್ದಾರೆ ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಯಾರು ಅಂತ ಕೇಳುತ್ತೆ, ಇದು ಕಾರ್ಡ್ಸ್ ನೋಡ್ತಾ ಇರೋದು ಇವಾಗ. ನೆಕ್ಸ್ಟ್ ಲೈನು ಯಾರು ಮಾಡಿರೋದು ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಅಂತ, ಅರ್ಥ ಆಯ್ತಾ. ಸೊ ಇದು 2 ಎನರ್ಜಿ ಬರ್ತಾ ಇದೆ, ಇದು ಮೇಜರ್ 2 ಎನರ್ಜಿ ಬರ್ತಾ ಇದೆ. ಸೊ ಮಿಕ್ಕಿದ್ದು ನೀವೇ ಹೇಳಬೇಕು. ನಿಮಗೆ ಒಂದು ಪ್ರೀತಿ ವಿಶ್ವಾಸ ಇರಬಾರ್ದು. ನಿಮ್ಮನ್ನ ಏನಾದ್ರು ಪೂಜೆ ಮಾಡ್ತಾ ಕೂತ್ಕೋತೀರಾ ಅಂದರೆ ನಿಮ್ಮನ್ನು ಅನ್ನೋದು, ನಿಮಗೇನೋ ಒಂದು ಭಕ್ತಿ ಭಾವನೆ ಏನಿತ್ತು ಯಾರ ಮೇಲಾದರೂ ಇರ್ಬೋದು, ಅದನ್ನು ಒಂಥರ ಹೀಯಾಳಿಸೋ ಥರ ಮಾತಾಡೋದು, ಅದು ಒಂಥರ ಕೆಟ್ಟದಾಗಿ ಮಾತಾಡೋದು, ಅನ್ನೋದು ಅಂತೂ ಫ್ಯಾಮಿಲಿಯವರನ್ನೇ ಅಂತಲೇ ತೋರಿಸ್ತಾ ಇದ್ದಾರೆ, ಓಕೆನಾ. ಫಸ್ಟು ಇದು ಕಪ್ಸ್ ಎನರ್ಜಿ ಬರ್ತಾ ಇರೋದು. ಸೊ ನಿಮಗೆ ಒಂದು ಪ್ರೀತಿ ವಿಶ್ವಾಸ ಇತ್ತು, ಅದನ್ನು ಕಟ್ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಮಾಡಿರೋದು ಯಾರು? ನಿಮ್ಮ ಸ್ಪೌಸ್ ಅಂತಲೇ ವೆರಿ ಕ್ಲಿಯರಾಗಿ ಬರ್ತಾ ಇದೆ. ನಿಮ್ಮ ಸ್ಪೌಸ್ ಒಂದು ಲವ್ ಆಫರ್ ಅಂತ ಬರುತ್ತೆ ಇದರಲ್ಲಿ, ಇಲ್ಲ ಅಂದರೆ. ಸೊ ಅಂದರೆ ಲವ್ ಆಫರ್ ಕೊಟ್ಟಿರೋದು ಯಾರು? ನಿಮ್ಮ ಸ್ಪೌಸ್, ಓಕೆನಾ. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್. ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಲೈಕ್ ನೋಡಿ ಚಿಕ್ಕೋರು ಅಂತ ಬರುತ್ತೆ ಇದರಲ್ಲಿ. ಯಾವಾಗ ಚಿಕ್ಕೋರು ಅಂತಂದಾಗ ನನಗೆ ಇನ್ನೊಂದು ತೋರಿಸ್ತಾ ಇದ್ದಾರೆ, ನಿಮ್ಮ ಸ್ಪೌಸ್ದು ತಂಗಿ ಅಥವಾ ತಮ್ಮನೂ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಈ ಥರ ಅಂತೂ ಒಂದು ದೂರ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ನೋಡೋಣ ಯಾರು ಅಂತ. ಎಸ್ ಬಾಬಾ. ಕ್ವೀನ್ ಆಫ್ ವಾಂಡ್ಸ್ ಬಂತು ನೋಡಿ, ಓಕೆ. ಸೊ ಇದು ಇಲ್ಲಿ ಕಿಂಗ್ ಆಫ್ ವಾಂಡ್ಸು ಬಂದಿದೆ, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಏನೇನು ತೋರಿಸ್ತಾ ಇದ್ದಾರೆ ಹೇಳ್ಬಿಡ್ತೀನಿ ನಾನು. ಫಸ್ಟು ಆ್ಯಕ್ಚುಯಲ್ ನೆಗೆಟಿವಿಟಿನೂ ಮಾಡಿದ್ದಾರೆ. ಇದು ಒಂದಷ್ಟು ಎನರ್ಜಿ ಬರ್ತಾ ಇರೋದು. ಆ್ಯಕ್ಚುಯಲ್ ಹೋಗಿ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆ ಥರ ಎಲ್ಲ ಮಾಡಿದ್ದಾರೆ ಅಂತ ಫಸ್ಟು ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಯಾರು ಅಂತ ನಿಮಗೆ ಗೊತ್ತಿರುತ್ತೆ, ಒಬ್ಬರು ಕಪಲ್ಲೇ ಇದ್ದರು ಅಂತ. ಕಿಂಗು ಕ್ವೀನು ಬಂದಿರೋದ್ರಿಂದ ಸೊ ನಿಮ್ಮ ಲೈಫಲ್ಲಿ ಒಂದಷ್ಟು ಜನದ ಎನರ್ಜಿ ಇದು. ಸೊ ಕಿಂಗು ಕ್ವೀನ್ ಬಂದಿರೋದ್ರಿಂದ ಲೈಕ್ ನಿಮ್ಮ ಲೈಫಲ್ಲಿ ಯಾರೋ ಕಪಲ್ ಅಂದರೆ ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಫ್ಯಾಮಿಲಿಯವರು ಇರ್ಬೋದು ಅಥವಾ ಹೊರಗಿನವರು ಇರ್ಬೋದು, ಹೇಳೋಕ್ಕಾಗಲ್ಲ, ಆಯಿತಾ. ಯಾರಾದರೂ ಇರ್ಬೋದು, ಅಂತೂ ಒಂದು ಕಪಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ನಿಮ್ಮ ಮೇಲೆ ಕಣ್ಣಿಟ್ಟು ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಇನ್ನೊಂದಷ್ಟು ಎನರ್ಜಿ ಬರ್ತಾ ಇದೆ, ಆಯಿತಾ. ಆ್ಯಂಡ್ ಇನ್ನೊಂದಷ್ಟು ಎನರ್ಜಿ ಬರ್ತಿರೋದು, ಯಾರೋ ಕ್ವೀನ್ ಆಫ್ ವಾಂಡ್ಸ್ ಅಂದರೆ ಯಾರು ನೆಗೆಟಿವಿಟಿ ಮಾಡ್ತಾರೆ, ಮಾಟ ಆ ಥರ ಏನು ಮಾಡ್ತಾರೆ, ಆ ಥರದವ್ರ ಹತ್ರ ಹೋಗಿ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಫೋರ್ತ್ ಎನರ್ಜಿಗೆ ಜಾಸ್ತಿ ಮೇಲ್ ಎನರ್ಜಿನೂ ಬರ್ತಾ ಇದೆ, ಫೀಮೇಲ್ ಎನರ್ಜಿನೂ ಜಾಸ್ತಿ ಬರ್ತಿದೆ. ಅದಕ್ಕೆ ಹೇಳಿದ್ದು ಕಪಲ್ ಮಾಡಿದ್ದಾರೆ ಅಂತ. ಅಂದರೆ ಒಂದು ಗಂಡ ಹೆಂಡತಿ ನಿಮ್ಮ ಮೇಲೆ ಕಣ್ಣಿಟ್ಟು ಮಾಡಿದ್ದಾರೆ ಅಂತ. ಇವರು ಯಾರು ಇರ್ಬೋದು, ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ಹೊರಗಿನವ್ರು ಇರ್ಬೋದು, ಅಥವಾ ನೈಬರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಓಕೆನಾ. ಅಥವಾ ನಿಮ್ಮ ಕೆಲಸದಲ್ಲಿ ಅಂತ ತೊಗೊಂಡ್ರೆ, ನೀವು ಕೆಲಸದಲ್ಲಿ ಹೋದಾಗ ಯಾರ ಹತ್ರ ಕ್ಲೋಸ್ ಆಗಿದ್ದೀರಾ ಅವರ ಹಸ್ಬೆಂಡ್ ಆ್ಯಂಡ್ ವೈಫು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಸೊ ಅವ್ರು ಮಾಡಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಯಾರಾದರೂ ಇರ್ಬೋದು, ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ.
ಸೊ ಇವಾಗ ಗೊತ್ತಾಯ್ತಾ ಯಾರ ಎನರ್ಜಿ ಅಂತ ನೀವು ಇವಾಗ ಹೇಳಬೇಕು, ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಥರ ಮಾಡೋಕ್ಕೆ ಹೇಳಿದ್ದಾರೆ ಬಾಬಾ ಇವತ್ತು. ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿದೆ ಇದು. ಯಾರಂತ ಗೊತ್ತಾಯಿತು, ಕರೆಕ್ಟಾ? ಯಾರ ಎನರ್ಜಿ ಏನಿದೆ ನಿಮ್ಮ ಪರಿಸ್ಥಿತಿ, ಮತ್ತು ಅವು ಯಾರು ಮಾಡಿದ್ದಾರೆ ಈ ಥರ ನೆಗೆಟಿವಿಟಿ, ಫಸ್ಟ್ ಅದು ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟು ಅವ್ರಿಗೆ ಏನು ಶಿಕ್ಷೆ ಏನು ಅಂತ ನೋಡ್ಬೇಕು ಇವಾಗ ಅಂತಿದ್ದಾರೆ. ಓಕೆ, ಸೊ ಶಿಕ್ಷೆ ಏನು? ಎಸ್ ಬಾಬಾ. ಆಯಿತಾ, ಇನ್ನೊಂದು 3 ಕಾರ್ಡ್ ತೆಗೆದ್ಬಿಡ್ತೀನಿ, ತೆಗಿ ಅಂತಿದ್ದಾರೆ. ಒಂದು ನಿಮಿಷ. ಎಸ್ ಬಾಬಾ. ಹರ್ಮಿಟ್, ಜಡ್ಜ್ಮೆಂಟ್, ಸ್ಟ್ರೆಂತ್. ಇದು 2 ಕಾರ್ಡ್ ಇದೆ ಅನ್ಸುತ್ತೆ ನೋಡಿ. ವೀಲ್ ಆಫ್ ಫಾರ್ಚೂನ್ 2 ಕಾರ್ಡ್ ಬಂದ್ಬಿಟ್ಟಿದೆ. 4ನೇ ಎನರ್ಜಿಗೆ 2 ಕಾರ್ಡ್ ಬಂದಿದೆ. ಓಕೆ, ಇವಾಗ ಇದರಲ್ಲಿ ಅವ್ರಿಗೇನು ಶಿಕ್ಷೆ ಅಂತ ನೋಡ್ತಾ ಹೋಗೋಣ ಇವಾಗ. ಅರ್ಥ ಆಯ್ತಾ? ಸೊ ಫಸ್ಟು ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಸೊ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಫಸ್ಟು ಮೆಜಿಷಿಯನ್ ಇತ್ತು ಇಲ್ಲಿ, ಆಯಿತಾ? ನಿಮ್ಮ ಈ ಎನರ್ಜಿನ ಯಾವ ಥರ ಮಾಡಿದ್ರು ಅಂತಂದರೆ, ಸೊ ಮೂನ್ ಕಾರ್ಡ್ ಬಂದಿದೆ. ಇದು 100% ನೆಗೆಟಿವಿಟಿ ಮಾಡಿರೋದೇನೆ, ಆಯಿತಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೆ ನೆಕ್ಸ್ಟ್ ಇನ್ನೇನು ಅಂತಂದರೆ, ಓಕೆ, ಸೊ ಅವರು ಒಂದು ಕಿಂಗ್ ಸ್ಥಾನದಲ್ಲಿದ್ದರು. ಅಂದರೆ ಅವರೊಂದು ಒಂದು ಎಲ್ಡರ್ಲಿ ಪರ್ಸನ್ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? ಒಂದಷ್ಟು. ಸೊ ಅವ್ರು ಏನಂದರೆ, ಅವ್ರು ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಆವಾಗ ಅರ್ಥನೇ ಆಗಲಿಲ್ಲ. ಆ ಥರ ನಿಮ್ಮ ಎನರ್ಜಿ ನೋಡಿಬಿಟ್ಟು ಆ ಥರ ನೆಗೆಟಿವಿಟಿ ಮಾಡಿದ್ರು. ಸೊ ಇವಾಗ ಅದು ಆ್ಯಕ್ಚುಲಾಗಿ ಅವರ ಕೀರ್ತಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಕೀರ್ತಿ ಅಂತ ಕೇಳಿಸ್ತಾ ಇದೆ. ಅಂದರೆ ಅವರು ಒಂದು ಕೆಲಸದಲ್ಲೇ ಇದು ಬರ್ತಾ ಇರೋದು. ಲೈಕ್ ಏನು ಮಾಡಿದರು, ಆಯಿತಾ? ಯಾವ ಸ್ಥಾನದಲ್ಲಿದ್ದರು ಅದನ್ನು ಅದೇ ಹೋಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಮಾಡಿದ ನೆಗೆಟಿವಿಟಿ ಅವ್ರಿಗೆ ವಾಪಸ್ ಆ ಥರ ಹಿಟ್ಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆನಾ? ನೆಕ್ಸ್ಟ್ ಬರ್ತಾ ಇರೋದು ಕಾರ್ಡು ಇದು ಹರ್ಮಿಟ್ ಕಾರ್ಡ್ ಬಂದಿದೆ. ಅಂದರೆ ನೀವು ಎಷ್ಟರ ಮಟ್ಟಿಗೆ ನಾನು ಹೇಳಿದ್ನಲ್ಲ, ದುಡ್ಡು ಕಾಸು ವಿಚಾರದಲ್ಲಿ ಎಷ್ಟು ಒದ್ದಾಡಿದ್ರಿ ಅಂದರೆ, ಮಗುಗೆ ಫೀಸ್ ಕಟ್ಟೋದ್ರಿಂದ ಹಿಡಿದು ಒದ್ದಾಡಿದ್ದೀರಾ. ಅಷ್ಟೇ ಅಲ್ಲ, ಅದೇ ಲೋನ್ ಅಂತ ಹೇಳಿದ್ರು ನೋಡಿ, ಲೋನ್ ತೊಗೊಂಡು ಪರ್ಸನಲ್ ಲೋನ್ ತೊಗೋಬೇಕಾಯ್ತು, ಸಾಲದ ಮೇಲೆ ಸಾಲ ಆಯಿತು, ಬಡ್ಡಿ ಕಟ್ಟೋಕ್ಕೆ ಕಷ್ಟ ಆಯಿತು, ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಯಾವ ಥರ ಆಯಿತು ಅಂತಂದರೆ, ನಿಮ್ಮ ಪರಿಸ್ಥಿತಿ ಜನಗಳ ಮೇಲೆ ನಂಬಿಕೆನೇ ಇಲ್ದಂಗೆ ಹೊಟ್ಟೋಯ್ತು, ಜನಗಳ ಮೇಲೆ ನಂಬಿಕೆನೇ ಇಲ್ದಂಗೆ ಆಗೋಯ್ತು. ಅಂದರೆ ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಹೇಗೆ ಸರಿ ಮಾಡೋದು ಇದನ್ನು ಅಂತ ದುಡ್ಡು ವಿಷಯದಲ್ಲಂತೂ ಭಯಂಕರ ತೊಂದರೆ ಪಟ್ಟಿದ್ದೀರಾ ನೋಡಿ. ವೇವ್ಸ್ ಯಾವ ಥರ ಇದೆ ಹಿಂದೆ ಇಲ್ಲಿ, ಆಯಿತಾ? ಆ ಥರ ಟರ್ಬ್ಯುಲೆನ್ಸ್ ಇತ್ತು ನಿಮ್ಮ ಜೀವನದಲ್ಲಿ. ಆ ಥರ ಅಲ್ಲೋಲ ಕಲ್ಲೋಲ ಅಂತಾರಲ್ಲ, ಆ ಥರ ಆಗೋಗಿತ್ತು. ದುಡ್ಡಿನ ವಿಷಯದಲ್ಲಿ ಅಲ್ಲೋಲ ಕಲ್ಲೋಲ ಹೋಯಿತು ನಿಮ್ಮ ಜೀವನದಲ್ಲಿ ಅಂತ ಇದ್ದಾರೆ. ಅದರಿಂದ ಅದೇ ಫರ್ದರ್ ನಿಮ್ಮ ಮಕ್ಕಳ ತನಕನೂ ಪ್ರಾಬ್ಲಮ್ ಆಯಿತು. ನಿಮ್ಮ ಕಡೆಯಿಂದ ಫೀಸ್ ಕಟ್ಟೋದಕ್ಕಾಗಲಿ ಅಥವಾ ಅದಕ್ಕೂ ತೊಂದರೆ ಆಯಿತು. ಜೊತೆಗೆ ಬಡ್ಡಿ ಕಟ್ಟೋಕ್ಕೆ ಕಷ್ಟ ಆಗಿಬಿಡ್ತು. ಅದು ಚಕ್ರಬಡ್ಡಿಯಾಗಿ ಅಷ್ಟೆಲ್ಲ ಒದ್ದಾಡೋಗಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅದು ಅಷ್ಟೆಲ್ಲ ಆದಮೇಲೂ ನೀವು ದೇವ್ರನ್ನ ನಂಬಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟು ನಂಬಿದ್ದಕ್ಕೆ ನಿಮ್ಮನ್ನು ಅಲ್ಲಿಂದ ಪಾರು ಮಾಡಿದ್ರು, ಆಯಿತಾ? ಖಂಡಿತ ಪಾರು ಮಾಡಿದ್ದಾರೆ ಇವಾಗ, ಆಯಿತಾ? ಇದೆಲ್ಲ ಹಳೇದ ಪರಿಸ್ಥಿತಿ ನಾನು ಹೇಳ್ತಾ ಇರೋದು. ಆದರೆ ಸ್ವಲ್ಪ ಇರ್ಬೋದು ಸಾಲ ಈಗಲೂ, ಇಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಓಕೆ, ಸ್ವಲ್ಪ ಇದೆ ಅಂತಿದ್ದಾರೆ. ಸೊ ಸಾಲ ಇರ್ಬೋದು, ಬಟ್ ನಿಮ್ಮ ನಂಬಿಕೆ ದೇವರ ಮೇಲೆ ಏನಿತ್ತು, ನಿಮ್ಮ ವಿಶ್ವಾಸ ಏನಿತ್ತು, ಅದು ನಿಮ್ಮನ್ನು ಕಾಪಾಡ್ತು ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ಮಾಡಿದ್ದು, ಅವ್ರಿಗೆ ಆ ವಿಶ್ವಾಸ ಇರಲಿಲ್ಲ. ದೇವ್ರು ಇದ್ದಾರೆ, ದೇವರು ದೊಡ್ಡವರು, ನೋಡ್ತಾ ಇದ್ದಾರೆ, ತಪ್ಪು ಮಾಡಬಾರ್ದು ಅನ್ನೋದು
ಪರಿಜ್ಞಾನನೇ ಇರಲಿಲ್ಲ ಅವ್ರಿಗೆ, ಆ ಥರ ಅನ್ಯಾಯ ಮಾಡಿದ್ರು, ನಿಮ್ಗೆ ಅಷ್ಟು ಸಂಕಷ್ಟದಲ್ಲಿ ಸಿಲುಕಿಸಿದ್ರು. ಇವಾಗ ಅವರು ಅದೇ ಥರ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಿದ್ದಾರೆ. ಅವ್ರಿಗೆ ಅವ್ರ ಮಕ್ಳಿಗೆ ಇವಾಗ ಯಾವ ಥರ ಆಗಿದೆಯಂತೆ ಅಂತಂದರೆ, ಫೀಸ್ ಇರಲಿ, ಬಟ್ಟೆ ಕೂಡ ಸರಿಯಾಗಿ ತೆಗಿಯೋದಕ್ಕೂ ಕಷ್ಟ ಆಗ್ತಾ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆಯಿತಾ? ಬರೀ ವಿದ್ಯಾಭ್ಯಾಸ ದೂರದ ಮಾತು, ಊಟ 2 ಹೊತ್ತು ಕೂಳು ಅಂತಿದ್ದಾರೆ. 2 ಹೊತ್ತು ಕೂಳಿಗೆ ತೊಂದರೆ ಆಗ್ತಾ ಇದೆ ಅವ್ರ ಜೀವನದಲ್ಲಿ. ನಿಮಗೆ ಯಾರು ತೊಂದರೆ ಮಾಡಿದ್ರು? ಇದು ಸುಮ್ಮನೆ ಬರ್ತಾ ಇರೋದಲ್ಲ ಕಾಡ್ಸಿದ್ದು. ನಿಮಗೆ ನಿಮ್ಮಂಥ ಆಯಿತಾ ಮೆಜಿಷಿಯನ್ನು ಅಂಥ ಮನುಷ್ಯ ಅಥವಾ ಮನುಷ್ಯೆ ನಿಮಗೆ ಈ ಥರ ಒಂದು ಪರಿಸ್ಥಿತಿ ಅಂತಂದರು, ಒಂದು ಹೊತ್ತಿನ ಕೂಳಿಗೂ ಅಂತ ಕೇಳಿಸ್ತಾ ಇದೆ. ಲೈಕ್ ಅಷ್ಟು ತೊಂದರೆ ಪಡ್ತಾ ಇದ್ದಾರೆ ಅವರು. ಒಂದೊಂದು ಪೈಸಕ್ಕೂ, ಒಂದೊಂದು ಕಾಯಿನ್ ತೊಗೊಳೋದಕ್ಕೂ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಜೀವನದಲ್ಲಿ ಇವಾಗ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ನಿಮಗೆ ಅಷ್ಟು ಈ ಒಂದು 25% ಜಾಸ್ತಿ ಇತ್ತು ನೋವು ಅವ್ರು ಕೊಟ್ಟಿದ್ದು ನಿಮಗೆ. ಬಟ್ ನೀವು ಈ ಹರ್ಬಿಟ್ ಈ ಥರ ಬಂದಿದ್ದಕ್ಕೆ ನಿಮ್ಮ ಭಕ್ತಿ, ದೇವ್ರ ಮೇಲಿನ ಭಕ್ತಿ ನಿಮಗೆ ಯಾವ ಥರ ಇತ್ತು ಅಂದರೆ, ಅಂಥ ಕಷ್ಟದಲ್ಲೂ ನೀವನ್ನ ಆಚೆ ತೊಗೊಂಬಂದರು. ಎಂಥ ದುಷ್ಟಬುದ್ಧಿ ನೋಡಿ ಮಾಡ್ತಾರೆ ಜನ, ದುಷ್ಟಶಕ್ತಿಗಳು ಅಂತಾರೆ ನೋಡಿ, ಆ ಥರ ಆಗಿದೆ. ಆಯಿತಾ? ಸೊ ಇದು ಥರ್ಡ್ ಎನರ್ಜಿ ಬರ್ತಾ ಇರೋದು ಏನು ಅಂತಂದರೆ, ನಿಮ್ಮ ಅದೇ ಹೇಳಿದ್ನಲ್ಲ, ನಿಮ್ಮ ಹತ್ತಿರದವರು ನಿಮಗೆ ನಿಮ್ಮ ಮೇಲೆ ನಿಮ್ಮ ಹತ್ತಿರದವರು ಫ್ಯಾಮಿಲಿಯವರೇನೇ ಮಾಡಿದ್ದು ಇದು ಅನ್ಯಾಯ, ಜೊತೆಗೆ ನಿಮಗಿಂತ ಚಿಕ್ಕೋರು ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಇದು ಯಾರು ಇರ್ಬೋದು, ಸ್ಪೌಸ್ ಅಂತಲೇ ಹೇಳ್ತಾ ಇದ್ದಾರೆ. ಲವ್ ಆಫರ್ ಅಂತ ತೋರಿಸ್ತಿರೋದ್ರಿಂದ ಸ್ಪೌಸ್ ನಿಮಗಿಂತ ಚಿಕ್ಕೋರು ಅಫ್ಕೋರ್ಸ್. ಆಮೇಲೆ ಅಥವಾ ಹೇಳಿದ್ನಲ್ಲ, ನಿಮಗಿಂತ ಚಿಕ್ಕೋರು ಇರ್ಬೋದು, ಅಥವಾ ನಿಮಗಿಂತ ನಿಮ್ಮ ಸ್ಪೌಸ್ದು ತಂಗಿ ಅಥವಾ ತಮ್ಮ ಅಥವಾ ಕಸಿನ್ಸ್ ಆ ಥರನೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಅವ್ರೇನು ಮಾಡಿದ್ದಾರೆ ಅಂತಂದರೆ, ಅವ್ರು ಯಾವ ಥರ ಮಾಡಿದ್ದಾರೆ ಅಂತಂದರೆ, ನಿಮಗೆ ನಿಮ್ಮ ಒಂದು ಪ್ರೀತಿ, ಒಂದು ವಿಶ್ವಾಸ ಸಿಗಬಾರ್ದು ನಿಮಗೆ ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಯಾವ ಥರ ನೆಗೆಟಿವಿಟಿ ಅಂದರೆ ಅದು ಭಯಂಕರ. ನೀವು ಜಡ್ಜ್ಮೆಂಟ್ ಬಂತು ಇವಾಗ ಇಲ್ಲೇನಂತಂದರೆ, ಈ ಥರ ನನ್ನ ಜೀವನದಲ್ಲಿ ಯಾಕಾಯಿತು ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬರೀ ಪ್ರಶ್ನೆ ಒಂದೇ ಅಲ್ಲ, ಇವಾಗ ನೀವು ಕೂಡ ಈ ಥರ ಒಂದು ಮೋಡ್ಗೆ ಹೋದ್ರಿ ನೀವು ಅಂತ ಅಂದರೆ, ಜನಗಳ ಸಂಪರ್ಕನೇ ಬೇಡ ಅನ್ನೋ ಥರ ಯಾರನ್ನೂ ನಂಬೋಕ್ಕಾಗಲ್ಲ. ಇವಾಗ ಹತ್ರದವರು ಅಂತಲೇ ನಿಮಗೆ ಈ ಥರ ಏಟು ಕೊಟ್ಟಾಗ ಯಾರನ್ನು ನಂಬ್ತೀರಾ? ಆ ಥರ ಆಗಿಬಿಟ್ಟು ದೂರ ಆಗಬೇಕಾಯ್ತು ನೀವೆಲ್ಲರಿಂದನೂ. ಆಗಿದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ, ಆಗಿದ್ದೀರಾ. ಜೊತೆಗೆ ನಿಮ್ಮ ಮಕ್ಕಳಿಂದನೂ ದೂರ ಆಗಿದ್ದೀರಾ, ಪೇಜ್ ಬಂದಿರೋದ್ರಿಂದ ಲೈಕ್ ನಿಮ್ಮ ಮಕ್ಕಳಿಂದನೂ ದೂರ ಆಗಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಮಕ್ಕಳಿಂದ ದೂರ ಆಗಿದ್ದೀರಾ, ನೀವು ವೈಫು ಅಥವಾ ವೈಫಿಂದನೂ ಇದು ಜಾಸ್ತಿ ಬರ್ತಾ ಇರೋದು ಎನರ್ಜಿ ವೈಫ್ ಅಂತಲೇ, ಅಂದರೆ ಫೀಮೇಲ್ ಎನರ್ಜಿ ಬರ್ತಾ ಇದೆ. ಸೊ ನಿಮ್ಮ ಫ್ಯಾಮಿಲಿಯವರು ಈ ಥರ ಮಾಡಿರೋದು, ನೆಗೆಟಿವಿಟಿ ಮಾಡಿರೋದ್ರಿಂದ ದೂರ ಆದ್ರಿ. ಇವಾಗ ನೀವೇ ಪ್ರಶ್ನೆ ಮಾಡ್ಕೋತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಹೀಲ್ ಆಗಿದ್ದೀರಾ, ಇವಾಗ ಹೀಲ್ ಆಗಿದ್ದೀರಾ. ಸೊ ಆವಾಗಿನ ಪರಿಸ್ಥಿತಿ ಯಾವ ಥರ ಆಗ್ಬಿಟ್ಟಿತ್ತಂದರೆ, ಅಷ್ಟು ಸಂಕಟನೂ ಪಟ್ಟಿದ್ದೀರಾ, ಇಮೋಷ್ನಲಿ ಕನೆಕ್ಟೆಡ್ ಅಲ್ವಾ. ಎಷ್ಟೇ ಆದರೂ ಇವಾಗ ಮಕ್ಕಳಿಂದ ದೂರ ಆಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಮಕ್ಕಳಿಂದ ಪೇಜ್ ಬಂದಿರೋದ್ರಿಂದ ಮಕ್ಕಳಿಂದನೂ ದೂರ ಆಗಿದ್ದೀರಾ, ದೂರ ಮಾಡಿದ್ರು ಅಂತಲೇ ತೋರಿಸ್ತಾ ಇದ್ದಾರೆ. ದೂರ ಮಾಡಿದ್ರು ಅಂತಂದಾಗ ಇಲ್ಲಿ ನೋಡಿ ಗೊತ್ತಾಗತ್ತೆ. ಈ ಕಾರ್ಡ್ ನೋಡಿದ್ರೆ ನಿಮಗೆ ಎಷ್ಟು ಪ್ರೀತಿ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಕಾಣುತ್ತಾ ಕಾರ್ಡು? ಇಲ್ಲಿ ನೀರು ಮೇಲಿಂದ ಇದು ಬೀಳ್ತಾ ಇದೆ, ಆಯಿತಾ? ಸಮುದ್ರಕ್ಕೆ ಬೀಳ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ ಯಾವ ಥರ ಇತ್ತು ಅಂದರೆ ಸಮುದ್ರದಷ್ಟಿತ್ತು ನಿಮ್ಮ ಮಕ್ಕಳ ಮೇಲಾಗಲಿ ಅಥವಾ ನಿಮ್ಮ ವೈಫ್ ಮೇಲೆ ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ವೈಫ್ ಮೇಲೆ ಅಷ್ಟು ಪ್ರೀತಿ ಇತ್ತು ನಿಮಗೆ, ಮಕ್ಕಳ ಮೇಲಂತೂ ಪ್ರಾಣ, ಆ ಥರ ಸಮುದ್ರದಷ್ಟು ಅಂತ ಹೇಳ್ತಾ ಇದ್ದಾರೆ. ಸಮುದ್ರದಷ್ಟು ಪ್ರೀತಿ ಅಷ್ಟು ಇತ್ತು ನಿಮ್ಮ ಮನಸ್ಸಿನಲ್ಲಿ. ಬಟ್ ಅದನ್ನು ಚೂರು ಮಾಡಿಬಿಟ್ರು. ಅದು ನಿಮ್ಗೆ ಯಾವ ಥರ ಆಯ್ತಂದರೆ, ನಿಮಗೆ ಈ ಥರ ಒಂದು ಪರಿಸ್ಥಿತಿಗೆ ತಳ್ಳಿತು ನಿಮ್ಮನ್ನು. ಇವಾಗ ಮುಂಚೆ ನೀವೇನು ದೇವರು ಅಂತ ಅಷ್ಟೊಂದು ಭಕ್ತಿ ಆ ಥರ ಏನೋ ತೋರಿಸ್ತಾ ಇರಲಿಲ್ಲ, ಆಯಿತಾ? ಆದರೆ ಇವಾಗ ನಿಮ್ಮನ್ನು ನೀವು ಜಡ್ಜ್ ಮಾಡ್ತಾ ಇದ್ದೀರಾ. ಯಾವ ಥರ ಇದ್ದೆ ನಾನು, ಈ ಥರ ಆಗಿದ್ದೀನಿ ಇವಾಗ, ಆ ಥರ ಅಂತ ಹೇಳಿ ಈಗ ನೀವು ಈ ಸ್ಪಿರಿಚುವಲ್ ಪಾತ್ ಕಡೆ ಹೋಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದು 4th ಎನರ್ಜಿ ಬರ್ತಾ ಇರೋದು. 5th ಎನರ್ಜಿ ಇದು ಬರೀ ವಾನ್ಸ್ ಎನರ್ಜಿ, ಆಯಿತಾ? ಇದನ್ನು ಹೇಳೋದಲ್ಲ, ಇದು ಒಂದೇ ಎನರ್ಜಿ ಇರ್ಬೋದು ಅಥವಾ ಬೇರೆ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ಸೊ ಇದೇನಂತಂದರೆ, ಎಷ್ಟು ಜೀವನದ ಭಾರ ಯಾವ ಥರ ಅಂದರೆ,
ದುಃಖ ಬರ್ತಾ ಇದೆ, ಹೊರಲಾರದೆ ಹೊರ್ತಾ ಇದ್ದೀನಿ, ನನಗೆ ಭಗವಂತ ನನಗಾಗಲ್ಲ ಇನ್ನು ಅನ್ನೋ ಥರ ಅಷ್ಟು ದುಃಖ ಬರ್ತಾ ಇದೆ, ಆ ಎನರ್ಜಿ ಬರ್ತಾ ಇದೆ ಇವಾಗ, ಆಯಿತಾ. ಆ ಥರ ಮಾಡಿದ್ದು ಇದು ಲೇಡಿ ಎನರ್ಜಿನೇ ಬರ್ತಾ ಇದೆ. ಅಂದರೆ ಇಲ್ಲಿ ಜಾಸ್ತಿ ಏನೋ ಇದಿರೋದಿಲ್ಲ, ಏನು ಜೆಂಡರ್ ಇರೋದಿಲ್ಲ. ಸೊ ಬಟ್ ನಿಮಗೆ ಅರ್ಥ ಆಗಬೇಕು ಯಾರಂತ. ಸೊ ಲೇಡಿನೇ ಎನರ್ಜಿ ಈ ಥರ ಮಾಡಿರೋದು, ನಿಮ್ಮನ್ನು ಗೊತ್ತಿದ್ದು ಆ ಥರ ಒಂದು ಪರಿಸ್ಥಿತಿಗೆ ತಳ್ಳಿದ್ರು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅದು ಅವ್ರಿಗಿವಾಗ ಯಾವ ಥರ ಅಂತಂದರೆ ಇದು ಇದರಲ್ಲಿ ಏನಂತಂದರೆ, ಇದು ಅರ್ಲಿಯರ್ ಹೇಳಿದ್ದು ಇದು ಬಂತಲ್ವಾ, ಇವ್ರಿಗೇನು ಶಿಕ್ಷೆ ಏನು ಅಂತಂದರೆ, ನಿಮ್ಮನ್ನು ದೂರ ಮಾಡಿದ್ರು. ಫಸ್ಟ್ ಆಫ್ ಆಲು ನಿಮ್ಮ ವೈಫ್ನ ದೂರ ಮಾಡಿದ್ದಾರೆ, ಮಕ್ಕಳಿಂದ ದೂರ ಮಾಡಿದ್ದಾರೆ. ಎಷ್ಟು ಸಮುದ್ರದಷ್ಟು ಪ್ರೀತಿ ತುಂಬಿತ್ತು ನಿಮ್ಮಲ್ಲಿ, ಅದನ್ನು ನೋಡಿ ಸಹಿಸದೆ ಆ ಥರ ನಿಮ್ಮನ್ನು ಬೇರೆ ಮಾಡಿಸಿದ್ದಾರೆ ನಿಮ್ಮ ಜೀವನದಲ್ಲಿ. ಅವ್ರು ಬರೀ ಜಡ್ಜ್ಮೆಂಟ್ ಬಂದಿದೆ, ಅವ್ರು ಮಾಡಿದ್ದು ಜಡ್ಜ್ಮೆಂಟ್ ಯಾರೆಲ್ಲ ಇದಕ್ಕೆ ಈ ಥರ ಮಾಡಿಸಿದ್ರು, ಎಷ್ಟು ತಪ್ಪು ಮಾಡಿದ್ದಾರೆ ಅಂತಂದರೆ, ಅವರು ಜೀವನ ಪೂರ್ತಿ ಅವ್ರಿಗೆ ಒಂದು ಬೇಕು ಅಂದಾಗ ಅವರು ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ಪೂರ್ತಿ ವಾಟರ್ ಎನರ್ಜಿ ಬಂದಿದೆ, ನೀರು ಎನರ್ಜಿ ಬರ್ತಾ ಇದೆ ಇದು, ಆಯಿತಾ. ಕಪ್ಸ್ ಎನರ್ಜಿ ಅಂತಂದರೆ ವಾಟರ್ ಯಾವ ಥರ ಆಗುತ್ತೆ ಅಂತಂದರೆ, ಒಂದೊಂದು ಹನಿ ನೀರಿಗೂ ಅವರ ಯಾರು ಮಾಡಿಸಿದ್ರು ಇದನ್ನೆಲ್ಲ, ಯಾರು ದೂರ ಆದರೂ, ನಿಮಗೆ ತೊಂದರೆ ಕೊಟ್ಟು, ಅವ್ರಿಗೆ ಯಾವ ಥರ ಎನಿಮಿ ಏನು ಯಾವ ಥರ ಆಗುತ್ತೆ ಅವ್ರ ಪರಿಸ್ಥಿತಿ ಅಂತಂದರೆ, ಇವಾಗ ನೀವು ಹೀಲಾಗಿ ಬಂದಿದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಇದು ಬೇಕಿತ್ತಾ ಈ ಜೀವನದಲ್ಲಿ ಇದೆಲ್ಲ ಅಂತ, ಇಷ್ಟೊಂದೆಲ್ಲ ಅನುಭವಿಸ್ಬೇಕಿತ್ತ ನಾನು ಅಂತ ಇವಾಗ ಒಂದು ರಿಯಲೈಸೇಷನ್ ನಿಮಗೆ ಬಂದ್ಬಿಡ್ತು. ಬಟ್ ಅದೇ ಅವ್ರಿಗೇನಾಗುತ್ತೆ ಅಂದರೆ, ಅವ್ರು ಸಾಯೋ ಟೈಮ್ ಒಂದು ಹನಿ ನೀರು ಬೇಕು ಅಂತಂದ್ರೂ ಬಾಯಿಗೆ ನೀರು ಹಾಕೋರು ಯಾರೂ ಇರೋದಿಲ್ಲ. ಅವ್ರಿಗೆ ಎಂಥ ಕಷ್ಟದ ಪರಿಸ್ಥಿತಿಗೆ ಸಿಗಾಕೋತಾರೆ ಅಂತಂದರೆ, ಅವ್ರಿಗೆ ಹೇಳಿದ್ನ ನಾವು ಯಾರೂ ಇರೋದಿಲ್ಲ ಸುತ್ತಮುತ್ತ, ಕೇರೆ ಇಲ್ದಂಗೆ ಆ ಥರ ಅನಾರೋಗ್ಯದಿಂದ ಬಳಲಿ ನರಳಿ ಸಾಯ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಲಿಟ್ರಲಿ ಕಾಣಿಸ್ತಾ ಇದೆ. ಲೈಕ್ ಅವ್ರ ಮಕ್ಕಳು ಕೂಡ ಹತ್ರಕ್ಕೆ ಹೋಗೋದಿಲ್ಲ ಅಂತಲೇ ಹೇಳ್ತಿದ್ದಾರೆ. ಅವ್ರ ಮಕ್ಕಳು ಕೂಡ ಅವ್ರ ಹತ್ರಕ್ಕೆ ಹೋಗೋದಿಲ್ಲ, ಅಷ್ಟು ಅವರು ಒಬ್ಬರೇ ನರಳ್ತಾರೆ, ಆಯಿತಾ, ಜೀವನದಲ್ಲಿ ನರಳ್ತಾರೆ. ಆ ಟೈಮಲ್ಲಿ ಆವಾಗ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಈ ಥರ ಮಾಡಬಾರ್ದಾಗಿತ್ತು, ಇಷ್ಟು ಸಂಕಟ ಪಡಿಸಿ ನಿಮ್ಮನ್ನು, ಅಂದರೆ ನೀವು ಆ್ಯಕ್ಚುಲಾಗಿ ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಜೀವನದಲ್ಲಿ ನೀವು ಈ ಜೆಂಡರ್ ಅಂತ ಹೇಳಬೇಕು ಅಂತಂದರೆ ಮ್ಯಾಸ್ಕ್ಯುಲಿನ್ ಜೆಂಡರೇ ಬರ್ತಾ ಇರೋದು. ನಿಮ್ಮ ಜೀವನದಲ್ಲಿ ಏನು ಪ್ರಾಬ್ಲಮ್ ಬಂತು ನಿಮಗೆ, ಆಯಿತಾ, ಮಾಡಿಸಿದ್ದೇನು, ನಿಮ್ಮ ವೈಫ್ ಸಪ್ರೇಟ್ ಆಗಿದ್ದೇನು, ಸೊ ಅವರ ಜೀವನ ಈ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೊನೆ ಟೈಮಲ್ಲಿ, ಆಯಿತಾ, ಆ್ಯಂಡ್ ಈ ದೂರ ಏನೂ ಇಲ್ಲ, ಆಯಿತಾ. ಸೊ ಕೊನೆ ಸಮಯದಲ್ಲೂ ಕೂಡ ಅವ್ರು ಒಂದು ಹನಿ ನೀರು ಬೇಕು ಅಂದರೆ ನೀರು ಕೊಡೋರು ಯಾರೂ ಇರೋದಿಲ್ಲ. ಅಷ್ಟೇ ಅಲ್ಲ, ಅವ್ರು ಅವಾಗ ಯೋಚನೆ ಮಾಡ್ತಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಅಂದರೆ ನರಳ್ತಾ ಮಲಗಿದ್ದಾರೆ, ಅನಾರೋಗ್ಯದಿಂದ ನರಳ್ತಾ ಮಲಗಿದ್ದಾರೆ, ದುಃಖಿಸ್ತಾ ಇದ್ದಾರೆ. ಹೇಳೋಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಿಲ್ಲ ಆಚೆ, ಆಯಿತಾ. ಬೆಡ್ ಕಾಟ್ ಕಾಣಿಸ್ತಾ ಇದೆ, ಅಲ್ಲಿಂದ ಇಳಿಯೋಕ್ಕಾಗ್ತಿಲ್ಲ ಅವ್ರಿಗೆ. ನೀರು ಅಂದರೆ ನೀರು ಕೊಡೋರು ಯಾರೂ ಇಲ್ಲ, ಎದ್ದು ಬರೋಕ್ಕಾಗ್ತಾ ಇಲ್ಲ, ಆ ಥರ ನರಳ್ತಾ ಇದ್ದಾರೆ, ಆ ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಸೊ ಅವಾಗ ನಿಮ್ಮ ಅಗಾಧವಾದ ಪ್ರೀತಿ, ಸಮುದ್ರದಷ್ಟು ಪ್ರೀತಿ ಏನು ತುಂಬಿಕೊಂಡಿದ್ರಿ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದು ದೂರ ಇಲ್ಲ, ಹತ್ರನೇ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಓಕೆ, ಇವಾಗ ನೆಕ್ಸ್ಟು ನಿಮ್ಗೆ ಇದು ಯಾರು ಎನರ್ಜಿ ಇತ್ತು, ಈ ಥರ ಒಂದು ಜೀವನದ ಭಾರ ಯಾರು ತುಂಬಿದ್ರು, ತಲೆ ಮೇಲೆ ಹೊರೆ ಹಾಕಿದ್ರು, ತಲೆನೋವು ಬಂದಿದೆ ಅಂತಲೂ ಹೇಳಿದ್ರು ಅಲ್ವಾ, ನಿಮಗೆ ತುಂಬ ತಲೆನೋವು, ಸಂಕಟ ಪಟ್ಟಿದ್ದೀರಾ, ಆಯಿತಾ. ಅದೇನಂದರೆ ನೆಗೆಟಿವಿಟಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದು ಫೀಮೇಲ್ ಎನರ್ಜಿ ಬರ್ತಾ ಇದೆ. ಬಟ್ ಇದು ಹೇಳಬೇಕಂದ್ರೆ ಮೋಸ್ಟ್ಲಿ ಅದೇ ಹೇಳಿದ್ನಲ್ಲ, ಕಪಲ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿ ನಿಮ್ಮ ಮೇಲೆ ಕಣ್ಣು ಹಾಕಿ ಅಂದರೆ ನೆಗೆಟಿವಿಟಿ ಮಾಡಿರೋದು ಅನ್ನೋ ಥರನೂ ಬರ್ತಾ ಇದೆ. ಒಂದಷ್ಟು ಜನಕ್ಕೆ ಯಾರೋ ಕಪಲ್ ನಿಮ್ಮ ಮೇಲೆ ಕಣ್ಣು ಹಾಕಿ ಲೈಕ್ ಈ ಥರ ನಿಮಗೆ ಬೇಕು ಅಂತಲೇ ನಿಮಗೆ ಭಾರ ಹಾಕಿರೋದು, ಮಾಡು, ಇದು ಮಾಡು, ಅದು ಮಾಡು ಅನ್ನೋ ಥರ ಅಂತ ತೋರಿಸ್ತಾ ಇದ್ದಾರೆ. ಅದೇನಾಗ್ತಾ ಇದೆ ಇವಾಗ, ವೀಲ್ ಆಫ್ ಫಾರ್ಚೂನ್ ಬಂತು,
ಕರ್ಮದ ಕಾರ್ಡ್ ಬಂದ್ಬಿಟ್ಟಿದೆ. ಈಗಾಗಲೇ ಇವ್ರಿಗಂತೂ ಭಯಂಕರ ಹೊಡೆತ ಬೀಳ್ತಾ ಇದೆ. ಅವ್ರು ಏನು ಕೈ ಹಾಕ್ತಾರೆ, ಕೆಲಸ ಕೈ ಹಾಕ್ತಾರೆ, ಎಲ್ಲ ಥರನೂ ಲಾಸ್ ಆಗ್ತಾ ಇದೆ. ಸಪೋಸ್ ಕೆಲಸದಲ್ಲಿ ಅಂತ ತೊಗೊಂಡ್ರೆ ಆದರೆ ಅದೇ ಅವರು ಬರೀ ಸುಮ್ಮನೆ ಮೇಲ್ನೋಟಕ್ಕೆ ಸ್ಟ್ರೆಂತ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅವರು ನಿಮ್ಗೆ ಯಾರು ಈ ಥರ ಮಾಡಿದ್ರು ಅವ್ರ ಮೇಲ್ನೋಟಕ್ಕೆ ಏನಂದರೆ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಬಟ್ ಆ ಥರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎಷ್ಟರ ಮಟ್ಟಿಗೆ ಜೀವನ ಅವರು ಮೇಲ್ನೋಟದಲ್ಲಿ ಯಾವ ಥರ ಇದ್ದಾರೆ ಅಂತಂದರೆ, ಓಕೆ, ಇದು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಶುರುವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಹೆಲ್ತ್ ಇಶ್ಯೂಸ್ ಎಲ್ಲ ಶುರುವಾಗಿದೆ, ರೂಟ್ ಚಕ್ರ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಯ ಬಂದ್ಬಿಟ್ಟಿದೆ ಅವ್ರಿಗೆ. ಯಾವ ಥರ ಏನು ಮಾಡು ಒಂಥರ ಆಚೆ ಬರೋಕ್ಕಾಗ್ತಿಲ್ಲ. ಮಾಡಿಬಿಟ್ರು. ಇವಾಗ ಭಾರ ಜಾಸ್ತಿ ಆಗ್ತಾ ಜೀವನ ಅವ್ರಿಗೆ ಹೊಡೆಯೋಕ್ಕೆ ಶುರುವಾಗಿದೆ. ಅವ್ರು ಏನಕ್ಕೆ ಕೈ ಹಾಕು ಅವ್ರಿಗೆ ಲಾಸ್ ಆಗ್ತಾಯಿದೆ. ಈಗಲೇ ಹೇಳಿರ್ತೀನಿ ಕೇಳಿಬೇಕಂದ್ರೆ. ಅವ್ರ ಮೇಲ್ನೋಟಕ್ಕೆ ಸ್ಟ್ರೆಂತ್ ತೋರಿಸ್ತಾರೆ. ನೀವು ಅನ್ಕೋಬೋದು ಏನೂ ಆಗ್ತಾನೆ ಇಲ್ವಲ್ಲ ಅವ್ರಿಗೆ, ನನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು, ಅವ್ರಿಗೇನೂ ಆಗ್ತಿಲ್ಲ, ಚೆನ್ನಾಗಿದ್ದಾರೆ ಅಂತ. ಚೆನ್ನಾಗಿಲ್ಲ ಅವರು. ನಾನೇ ಹೇಳ್ತೀನಿ ಕೇಳಿ. ಈ ಕಾರ್ಡ್ ಬಂದಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಅವರು ಮೇಲ್ನೋಟಕ್ಕೆ ಸುಮ್ಮನೆ ತೋರಿಸ್ಕೊತಿದ್ದಾರೆ ಅಷ್ಟೇ. ಖಂಡಿತ ಚೆನ್ನಾಗಿಲ್ಲ. ಮನಸ್ಸಿನಿಂದ ಹೆದ್ರು ನಡುಗ್ತಿದ್ದಾರೆ. ಅವ್ರು ಮಾಡಿದ್ದು ಎಂಥ ಕೆಟ್ಟ ನೆಗೆಟಿವಿಟಿ ಅಂತಂದರೆ ಅದು ಅವ್ರಿಗಾಗಲೇ ಶುರುನೂ ಆಗಿದೆ. ಕರ್ಮದ ಕಾರ್ಡ್ ಇದು ಬಂದಿರೋದು. ಭಯಂಕರ ನರಳ್ತಾರೆ ಅಂತಲೇ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಭಯಂಕರ ನೆಗೆಟಿವಿಟಿ, ಭಯಂಕರ ಓಕೆ, ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ. ನಿಮಿಷ. ಓಕೆ, ಇದಲ್ಲ ಇದು. ಓಕೆ, ಒಂದು ನಿಮಿಷ. ಇದು ಎಸ್ ಬಾಬಾ ಇದು ಯಾರು? ಇನ್ನೊಂದು ಕಾರ್ಡ್ ತೆಗಿ ಅಂತ ಇದ್ದಾರೆ. ಒಂದು ನಿಮಿಷ ನೋಡಿ. ಸೊ ಇಬ್ಬರೂ ಸೇರಿದ್ದಾರೆ, 3 ಜನ ಇದ್ದಾರೆ ಇದರಲ್ಲಿ ಅಂತ ಹೇಳ್ತಿದ್ದಾರಪ್ಪ. ನಿಮಗೆ ಯಾರು ಇನ್ನೊಂದು 4ನೇ ಎನರ್ಜಿ ಏನು ಬಂತು, ಈ ಥರ ಬರ್ಡನ್ ಆಗಿದೆ, ಭಾರ ಹೊರಲಾರದೆ ಹೊರೋ ಥರ ಮಾಡಿದ್ರು ಅಂತ ಅವ್ರಿಗೆ ತೋರಿಸ್ತಿದ್ದಾರೆ. ಕ್ವೀನ್ ಬಂತು, ಜೊತೆಗೆ ಇಲ್ಲಿ ಕಿಂಗ್ ಇತ್ತು. ನಾನು ಹೇಳಿದ್ನಲ್ಲ ಕಪಲ್ ಅಂತ ಹೇಳಿದೆ. ಇನ್ನೊಂದು ಕಾರ್ಡ್ ತೆಗಿ ಅಂದರು. ನೋಡಿದ್ರೆ ಸೋರ್ಸ್ ಎನರ್ಜಿ ಬರ್ತದೆ. ಇದು ಕ್ವೀನ್, ಆಯಿತಾ. ನಿಮ್ಮ ಜೀವನದಲ್ಲಿ ಈ ಥರ ಇಬ್ಬರು ಲೇಡಿ ಇದ್ದರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಎನರ್ಜಿ ಪ್ರಕಾರ ಹೇಳ್ತಾ ಇದ್ದೀನಿ. ಇದು ಜೆಂಟ್ಸೂ ಇರ್ಬೋದು 3 ಜನ ಅಂತ. ಬಟ್ ಇಲ್ಲಿ ಜಾಸ್ತಿ ತೋರಿಸ್ತಾ ಇರೋದು ಇಬ್ಬರು ಲೇಡೀಸು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿರೋದು, ಆಯಿತಾ. ಜೊತೆಗೆ ಇವರಿಬ್ಬರಲ್ಲಿ ಯಾರು ಅಂತ ಗೊತ್ತಿಲ್ಲ ನನಗೆ. ಇವರಿಬ್ಬರಲ್ಲಿ ಒಬ್ಬರು ಅವರ ಹಸ್ಬೆಂಡ್ ಅಂತ ತೋರಿಸ್ತಾ ಇದ್ದಾರೆ. ಅಥವಾ ಇವ್ರ ಹಸ್ಬೆಂಡ್ ಇರ್ಬೋದು, ಇವ್ರ ಹಸ್ಬೆಂಡ್ ಇರ್ಬೋದು, ಅಥವಾ ಇವ್ರ ಹಸ್ಬೆಂಡ್ ಇರ್ಬೋದು, ಆಯಿತಾ. ಸೊ ಅದು ಇಬ್ಬರು ಲೇಡಿಗಳಿಗೆ ಲೇಡಿದು ಹಸ್ಬೆಂಡು. ಸೊ ಈ ಥರ 3 ಜನ ಸೇರಿ ನಿಮಗೆ ಈ ಥರ ಹೊರಲಾರದ ಹೊರೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇವಾಗ ಮೇಲ್ನೋಟಕ್ಕೆ ಸ್ಟ್ರೆಂತ್ ತೋರಿಸ್ತಿದಾರಂತೆ ಅಷ್ಟೇನೆ. ಮೇಲ್ನೋಟದಲ್ಲೇ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಬರೀ ಡ್ರಾಮಾ ಅಂತಿದ್ದಾರೆ. ಅವ್ರಿಗೆ ಕರ್ಮದ ಕಾರ್ಡ್ ಶುರುವಾಗಿದೆ ಆಗಲೇ, ಆಯಿತಾ. ಈ ಕಾರ್ಡ್ಗಳು ಸುಳ್ಳು ಬರೋದಿಲ್ಲ. ಕರ್ಮದ ಕಾರ್ಡ್ ಶುರುವಾಗಿದೆ. ಅವ್ರಾಗಲೇ ಎಫೆಕ್ಟ್ ಗೊತ್ತಾಗ್ತಾ ಇದೆ. ಆಗಲೇ ಮಾಡಬಾರ್ದಾಗಿತ್ತು ಅಂತ. ನಿಮ್ಮನ್ನು ಮುಗಿಸೋದಕ್ಕೋಸ್ಕರನೇ ಕ್ಲೋಸ್ ಮಾಡಿಬಿಡ್ಬೇಕು ನೀನನ್ನು ಅಂತಲೇ ಮಾಡಿದ್ದವರು. ಎಷ್ಟು ಕ್ವೀನ್ ಬಂದಿದೆ ನೋಡಿ ಇದು, ಆಯಿತಾ. ನಿಮಗಿಂತ ಎಲ್ಡರೇನೇ. ಇಷ್ಟು ವರ್ಸ್ಟ್ ಎನರ್ಜಿ ಬರ್ತಿದೆ ಅಂತಂದರೆ ನಿಮಗಿಂತ ಎಲ್ಡರೇನೆ ಇಬ್ಬರೂ. 3 ಜನನೂ ನಿಮಗಿಂತ ಎಲ್ಡರೇನೆ. ಕಿಂಗು 2 ಕ್ವೀನ್ ಬಂದಿದೆ, ಆಯಿತಾ. ಸೊ ಎಬೋ 35 ಅವ್ರು ಎಷ್ಟಾರು ಇರ್ಬೋದು. ಎಬೋ 35 ಅಪ್ ಟು 70 ಇಯರ್ಸ್ ತನಕನೂ ಇರ್ಬೋದು. ಈಗ ಅವ್ರು ಯಾರಿದ್ದಾರೆ ನಿಮಗೆ ಗೊತ್ತು, ನಿಮ್ಮ ಜೀವನದಲ್ಲಿ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ. ಸೊ ಇದು ಇನ್ನೂ ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ನಾನು ಆದಷ್ಟು ಡೀಟೇಲಾಗಿ ಕ್ಲಿಯರಾಗಿ ಮಾಡಿರ್ತೀನಿ, ಓಕೆನಾ. ಸೊ ಇದು ಅವ್ರು ಇಬ್ಬರು ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಲೇಡಿ ಇದ್ದಾರೆ, ಒಬ್ಬರು ಜೆಂಟ್ಸ್ ಇದ್ದಾರೆ. ಇದು ಒಂದಷ್ಟು ಜನದ ಎನರ್ಜಿ, ತುಂಬ ಜನದ ಎನರ್ಜಿ. ಇನ್ಫ್ಯಾಕ್ಟು ತುಂಬ ಜನದ್ದು ಬರ್ತಾ ಇರೋದು. ಇಬ್ಬರು ಲೇಡಿ, ಒಂದು ಜೆಂಟ್ಸ್ ಅಂತ. ಆ್ಯಂಡ್ ಆ ಜೆಂಟ್ಸ್ ಯಾರು ಅಂತಂದರೆ ಇವರಿಬ್ಬರಲ್ಲಿ ಒಬ್ರದ್ದು ಹಸ್ಬೆಂಡ್ ಅಂತಲೇ ಹೇಳ್ತಾ ಇದ್ದಾರೆ, ಓಕೆ. ಒಂದಷ್ಟು ಜನಕ್ಕೆ. ಇನ್ನೊಂದಷ್ಟು ಜನಕ್ಕೆ 3 ಜನ
3 ಜನ ಯಾರಾರು ಇರ್ಬೋದು, ಇಲ್ಲ 3 ಜನನೂ ಲೇಡೀಸ್ ಇರ್ಬೋದು ಅಥವಾ 3 ಜನನೂ ಜೆಂಟ್ಸ್ ಇರ್ಬೋದು, ಅಥವಾ 1 ಜೆಂಟ್ಸು 2 ಲೇಡಿ ಅಥವಾ 2 ಜೆಂಟ್ಸ್ 1 ಲೇಡಿ, ಆ ಥರ ಯಾರಾರು ಇರ್ಬೋದು. ಓಕೆನಾ. ಸೊ ಈ ಥರ ಎಲ್ಲ ಹೇಳಿದ್ದೀನಿ, ಪರ್ಮ್ಯೂಟೇಷನ್ ಕಾಂಬಿನೇಷನ್ ಎಲ್ಲ ಥರ ಹೇಳಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು ಯಾರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂತ. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಓಕೆನಾ. ಬಟ್ ಈ ಥರ ಮಾಡಿದ್ದು ಈಗ ಅವ್ರಿಗಾಗಲೇ ಶುರು ಆಗಿದೆ. ಯೋಚನೆ ಮಾಡಬೇಡಿ, ಏನಾಗುತ್ತೆ ಅವ್ರ ಬಗ್ಗೆ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ಕರ್ಮದ ಕಾರ್ಡು ಏನು ಆಗ್ತಿಲ್ಲ ಅಂತ ಯೋಚನೆ ಮಾಡಬೇಡಿ, ಆಗ್ತಾ ಇದೆ. ಅವ್ರು ಸುಮ್ಮನೆ ಮೇಲ್ನೋಟಕ್ಕೆ ನಿಮ್ಮ ಮೇಲೆ ನಿಮಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಮೇಲ್ನೋಟಕ್ಕೆ ಸ್ವಲ್ಪ ಸುಮ್ಮನೆ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಇದ್ದಾರಂತೆ. ಆದರೆ ಖಂಡಿತ ಆ ಥರ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಇದು ಖಂಡಿತ ಇದು ಸುಮ್ಮನೆ ಕಾರ್ಡ್ಸ್ ಬರೋದಲ್ಲ. ನಮ್ಮ ಅವರ ಡೇಟ್ ಆಫ್ ಬರ್ತ್ ನೋಡೋಣ. ಇದು ಏನಿದ್ರು ಡೇಟ್ ಆಫ್ ಬರ್ತ್ನ ತೆಗಿತಾ ಇರೋದು ನಿಮ್ಮ ಹೇಟರ್ಸ್ದು, ನಿಮ್ಮದಲ್ಲ. ಅರ್ಥ ಆಯ್ತಾ. ಎಸ್ ಪಾಪ. ಇಪ್ಪತ್ತೆಂಟು 28 16 ಅವ್ರದ್ದು ಡೇಟ್ ಆಫ್ ಬರ್ತ್ 16 ಇದೆ ಅಂತ ಹೇಳ್ತಾ ಇದ್ದಾರೆ. 30 30, ಆಮೇಲೆ 12 12, 6 ಮತ್ತು 1. ಇಲ್ಲಿ ಇನ್ನೊಂದು ಬಿದ್ದಿದೆ ನೋಡಿ, 2. ಆಯಿತಾ. 1 ಇರ್ಬೋದು ಅಥವಾ 2, ಇದಿಷ್ಟು ಅವ್ರದ್ದು ಡೇಟ್ ಆಫ್ ಬರ್ತ್. ಸೊ ಇಲ್ಲಿ ಅವರ ಇನಿಷಿಯಲ್ ನೋಡೋಣ. ಅಂದರೆ ನಿಮ್ಮ ಹೇಟರ್ಸ್ದು ಸ್ಟಾರ್ಟಿಂಗ್ ಹೆಸರಲ್ಲಿ ಸ್ಟಾರ್ಟಿಂಗ್ ಬರೋದು ಅಷ್ಟೇ. ಆಯಿತಾ. ಇದು ಒಂದಷ್ಟು ಬಿದ್ದುಬಿಡ್ತು ಕೆಳಗೆ, ಅದನ್ನು ತೊಗೊಳ್ಳೋಣ. ಇನ್ನೂ ಒಂದಷ್ಟು. ಓಕೆ. ಇದು ನೋಡಿ 6, H N P I Y R, 2 R ಬಂದಿದೆ. A, ಆಮೇಲೆ K, ಇನ್ನೊಂದು P, T. ಓಕೆನಾ. ಸೊ 2 6 ಮತ್ತು ಇಷ್ಟಿದೆಯಪ್ಪ. ಓಕೆ. ಸೊ ನಿಮಗೆ ಗೊತ್ತಾಗುತ್ತೆ ಇದು ಇಷ್ಟು ಜನದಲ್ಲಿ ಇಷ್ಟು ನಂಬರ್ಸ್ ತೆಗ್ದಿದ್ದೀನಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಇನಿಷಿಯಲ್ ತೆಗ್ದಿದ್ದೀನಿ. ಇನಿಷಿಯಲ್ಲಿ ಮ್ಯಾಚ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಚಿಂತೆ ಮಾಡಬೇಡಿ. ಯಾಕೆ ಅಂತಂದರೆ ಈಗ ಸಪೋಸ್ ಈಗ 4ನೇ ಎನರ್ಜಿ ಏನು ಬಂತು, ಆ ಥರ ಇದ್ದಾರೆ ಅಂತಂದರೆ ಅವ್ರು ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ ತೋರಿಸ್ಕೋತಾ ಇಲ್ಲ. ಶುರು ಆಗಿದೆ, ಭಯಂಕರವಾಗಿ ಶುರು ಆಗಿದೆ. ಕರ್ಮದ ಕಾರ್ಡು ಬಿದ್ದಿದೆ, ಏಟು ಒದೆ ಬೀಳ್ತಾ ಇದೆ, ಪೈಡ್ ಅಂತ. ಬಟ್ ಅವ್ರು ತೋರಿಸ್ಕೋತಿಲ್ಲ ನಿಮ್ಮ ಮುಂದೆ. ಅದಕ್ಕೇನೂ ಮಾಡೋಕ್ಕಾಗಲ್ಲ. ಟೈಮ್ ಬಂದಾಗ ಈ ಥರ ಆಗುತ್ತೆ ನೋಡಿ. ಎಲ್ಲ ಕಡೆಯಿಂದ ಒದೆ ಬೀಳಬೇಕು, ಪೈಡ್ ಅಂತ ಬಿದ್ದಾಗ ಅವರೇನೆ ಗುಟ್ನೊಪ್ಪೆ ಆತೆ ಅಂತ ನೋಡೋ ಆ ಥರ ಏನು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ತೋರಿಸ್ಕೋತಾ ಇದ್ದಾರೆ. ಅಂದರೆ ಭಾಳ ಚೆನ್ನಾಗಿದ್ದೀನಿ ಅನ್ನೋ ಥರ. ಟೈಮ್ ಬರುತ್ತೆ, ವೆಯ್ಟ್ ಮಾಡು ಅಂತಿದ್ದಾರೆ. ಕರ್ಮದ ಕಾರ್ಡ್ ಬಂದಿದೆ ಅಲ್ವಾ, ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನು ನಡೀತಿದೆ ಅಂತ. ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ಬರೋಣ. ಮತ್ತು ನಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡೋಣ. ನಮ್ಮಲ್ಲಿರೋ ಬ್ಲಾಕೇಜಸ್ ತೆಗೆಯೋಣ. ನಾವು ನಮ್ಮ ಜೀವನದಲ್ಲಿ ಮುಂದುವರಿಯೋಣ. ಓಕೆನಾ. ಡನ್. ಓಕೆಪ್ಪ. ಥ್ಯಾಂಕ್ ಯು. ಬಾಯ್.